ಹಾಲೆಲೂಯಾ. ಸೊ ನಾನು ಈ ಒಂದು ಮೀಟಿಂಗಾಗಿ ಪ್ರಿಪರೇಷನ್ ಮಾಡುವಂಥ ಟೈಮಲ್ಲಿ ನಾನು ದೇವರ ಬಳಿ ಕೇಳ್ತಿದ್ದೆ, ದೇವರೇ ನಾನು ಯಾವ ವಾಕ್ಯವನ್ನು ಕೊಡಬೇಕಪ್ಪ ಎಂಬುದಾಗಿ. ಹಾಲೆಲೂಯಾ. ಸೊ ದೇವರು ನನ್ನ ಬಳಿ ಹೇಳಿದಂಥ ಒಂದು ಮಾತು ಯಾವುದೆಂಬುದಾಗಿ ನೋಡುವಾಗ, ಎಸ್ತೇರಳ ಹೊದಿಕೆ. ಹಾಲೆಲೂಯಾ. ಏನು? ಎಸ್ತೇರಳ ಹೊದಿಕೆ. ಈ ಎಸ್ತೇರಳ ಹೊದಿಕೆ ಅಂದರೆ ಏನು ನೋಡ್ರಿ. ಎಲೀಷನ ಮೇಲೆ ಎಲಿಯನ ಹೊದಿಕೆ ಬಿತ್ತಲ್ವಾ? ಎಲೀಷನ ಮೇಲೆ ಎಲಿಯನ ಹೊದಿಕೆ ಬಿತ್ತು. ಅಂದರೆ ಎಲಿಯನು ಯೂಸ್ ಮಾಡ್ತಾ ಇದ್ದಂಥ, ಅವನು ಒತ್ತುಕೊಳ್ತಾ ಇದ್ದಂಥ ಕಂಬಳಿ. ಆ ಕಂಬಳಿಯಲ್ಲಿ ಒಂದು ಅನಾಯಿಂಟಿಂಗ್ ಇತ್ತು ಅಲ್ವಾ? ಅದರಲ್ಲಿ ಏನಿತ್ತು? ಅನಾಯಿಂಟಿಂಗ್ ಇತ್ತು, ಒಂದು ಶಕ್ತಿ ಇತ್ತು, ಅದ್ಭುತಗಳನ್ನು ಮಾಡುವಂಥ ಒಂದು ಶಕ್ತಿ ಇತ್ತು ಅಲ್ವಾ ಅದರಲ್ಲಿ. ಆ ಒಂದು ಹೊದಿಕೆ ಯಾವಾಗ ಎಲೀಷನ ಮೇಲೆ ಬಿತ್ತೋ, ಅದನ್ನು, ಆ ಕಂಬಳಿಯನ್ನು ತೆಗೆದುಕೊಂಡು ಅವನು ಮೊದಲನೇದಾಗಿ ಮಾಡುವಂಥ ಅದ್ಭುತ ಕಾರ್ಯ ಯಾವುದು? ಯೋರ್ದಾನ್ ಹೊಳೆ ಆ ನೀರಿನ ಮೇಲೆ ಹಿಂಗೆ ಹೊಡಿದಾಗ ಏನಾಗುತ್ತೆ? ಅದು ನೀರೇ ಇಬ್ಬಾಗ ಆಗುತ್ತೆ. ಹಾಲೆಲೂಯಾ. ಸೊ ಆ ಹೊದಿಕೆ ಅಂತ ನಾವು ನೋಡುವಾಗ ಅದರಲ್ಲಿ ಅಭಿಷೇಕ ಇದೆ. ಹಾಲೆಲೂಯಾ. ಆ ಹೊದಿಕೆ ಅಂತ ನೋಡುವಾಗ ಅಭಿಷೇಕದ ಜೊತೆ ಏನಿದೆ? ಶಕ್ತಿ ಇದೆ. ಹಾಲೆಲೂಯಾ. ಸೊ ಆ ರೀತಿಯಾದಂಥ ಹೊದಿಕೆ ಈ ದಿನದಲ್ಲಿ ನಮಗೆ ಆತನು ಹೊದಿಸಲು ಸಿದ್ಧನಾಗಿದ್ದಾನೆ. ಹಾಲೆಲೂಯಾ. ಹಾಲೆಲೂಯಾ. ಸೊ ಪ್ರತಿ ಸ್ತ್ರೀಯರ ಮೇಲೆ ಆ ಒಂದು ಹೊದಿಕೆ ಬೀಳುವಾಗ ನಾವು ದೇವರಿಗಾಗಿ ಏನಾದರೂ ಮಾಡ್ತೇವೆ. ಹಾಲೆಲೂಯಾ. ನಾವೇನು ಮಾಡ್ತೇವೆ? ದೇವರಿಗಾಗಿ, ಆತನ ರಾಜ್ಯಕ್ಕಾಗಿ, ಆ ಅಭಿಷೇಕದ ಹೊದಿಕೆಯಿಂದ, ಹಾಲೆಲೂಯಾ, ಆ ಶಕ್ತಿಯ ಹೊದಿಕೆಯಿಂದ ನಾವು ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಹಾಲೆಲೂಯಾ. ಎಸ್ತೇರಳ ಜೀವಿತದಲ್ಲಿ ನಾವು ನೋಡೋದಾದರೆ, ನಮ್ಮ ಹಾಗೇನೆ ಎಸ್ತೇರಳು ಒಂದು ಬಡ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ಹುಡುಗಿ. ಹಾಲೆಲೂಯಾ. ಒಂದು ಬಡ ಕುಟುಂಬದಲ್ಲಿ ಜನಿಸಿದಂಥದ್ದು ಯಾರು? ಎಸ್ತೇರಳು, ಚಿಕ್ಕ ಹುಡುಗಿ. ಅಲ್ಲಿ ತಂದೆ ತಾಯಿ ಇದ್ರಾ ಎಸ್ತೇರಳಿಗೆ? ಇರಲಿಲ್ಲ. ಒಬ್ಬ ಅನಾಥ ಮಗಳು ಅಲ್ವಾ? ಒಬ್ಬ ಅನಾಥ ಮಗಳು ಯಾರಾಗಿದ್ಲು? ಎಸ್ತೇರಳಾಗಿದ್ಲು. ಆದರೆ ತನ್ನ ಚಿಕ್ಕಪ್ಪನ ಒಂದು ಕೈ ಕೆಳಗೆ ಬೆಳೀತಾ ಇದ್ದಂಥ ಎಸ್ತೇರಳು. ಹಾಲೆಲೂಯಾ. ಆದರೆ ಅವಳು ನಾನು ಅನಾಥಳಾಗಿದ್ದೇನೆ ಎಂಬುದಾಗಿ ಬೈಬಲಲ್ಲಿ ಎಲ್ಲಾದರೂ ಕೊರಗಿರೋ ಥರ ಇದೆಯಾ? ಇಲ್ಲಲ್ಲ. ಎಲ್ಲಾದರೂ ನೋವು ಪಟ್ಕೊಂಡು ನನಗೆ ತಂದೆ ಇಲ್ಲ, ತಾಯಿ ಇಲ್ಲ ಎಂಬುದಾಗಿ ಹತ್ತಿರೋದುಂಟಾ? ಇಲ್ಲ. ಆದರೆ ಅವಳ ಪೂರ್ತಿ ಆದಂಥ ಅವಳ ವಿಶ್ವಾಸ, ನಂಬಿಕೆ ಯಾರ ಮೇಲೆ ಇತ್ತು? ದೇವರ ಮೇಲೆ ಇತ್ತು. ಹಾಲೆಲೂಯಾ. ಹಾಲೆಲೂಯಾ. ಸೊ ನಮಗೆ ಅನೇಕ ಕೊರತೆಗಳಿರ್ಬೋದು, ಇಲ್ಲದಿರುವಿಕೆಗಳಿರ್ಬೋದು. ಮುಖ್ಯವಾಗಿ ಸ್ತ್ರೀಯರಿಗೆ ಎಲ್ಲಾದರೂ ಒಂದು ಸ್ವಲ್ಪ ನೋವಾದರೂ ನಾವೇನು ಮಾಡ್ತೀವಿ? ತುಂಬ ಕುಗ್ಗಿ ಹೋಗ್ತಾ ಇರ್ತೀವಿ ಅಲ್ವಾ? ಎಷ್ಟೋ ಸಾರಿ ಅನೇಕರು ನಮ್ಮ ಸುತ್ತಮುತ್ತಲು ಇದ್ದರೂ ಸಹ ನಾವು ದೇವ್ರ ಹತ್ರ ಹೇಳ್ತೀವಿ, ದೇವರೇ ನನಗೆ ಯಾರೂ ಇಲ್ಲಪ್ಪ ಎಂಬುದಾಗಿ ಅಲ್ವಾ? ಎಷ್ಟೋ ಇವನ್ ನಮಗೆ ಗಂಡ ಪಕ್ಕದಲ್ಲಿದ್ದರು, ತಂದೆ ತಾಯಿ ಪಕ್ಕದಲ್ಲಿದ್ದರು, ಎಷ್ಟೇ ಜನ ನಮ್ಮ ಸುತ್ತಲೂ ಇದ್ದರೂ ಸಹ ಕೆಲವೊಂದು ಸಾರಿ ನಾವು ಈ ಒಂಟಿತನನ ಫೀಲ್ ಮಾಡ್ತಾ ಇರ್ತೀವಿ ಅಲ್ವಾ? ನಾನು ಒಂಟಿ, ನನಗೆ ಯಾರೂ ಇಲ್ಲ, ನನ್ನನ್ನು ಯಾರೂ ಪ್ರೀತಿ ಮಾಡೋರಿಲ್ಲ, ಆ ರೀತಿಯಾಗಿ ನಾವೇನು ಮಾಡ್ತಾ ಇರ್ತೀವಿ? ಕುಗ್ಗಿ ಹೋಗ್ತಾ ಇರ್ತೀವಿ. ಆದರೆ ಎಸ್ತೇರಳ ಹಾಗೆ ಈ ಕಾರ್ಯಗಳನ್ನು ಬಿಟ್ಟು, ನಾವು ಕುಗ್ಗಿ ಹೋಗೋದನ್ನು ಬಿಟ್ಟು, ಏನಿದ್ರು ಏನಿಲ್ಲದೆ ಇದ್ರೂ ಸಹ ನಮ್ಮ ಒಂದು ದೃಷ್ಟಿ ಆ ದೇವರ ಮೇಲೆ ಇಡೋದಾದರೆ, ದೇವರ ಮೇಲೆ ವಿಶ್ವಾಸವಿಟ್ಟು ನಾವು ಮುನ್ನುಗ್ಗೋದಾದರೆ, ಖಂಡಿತವಾಗಿಯೂ ಪ್ರತಿ ಒಬ್ಬೊಬ್ಬರನ್ನು ಎಸ್ತೇರಳ ಹಾಗೆ ದೇವರು ಉಪಯೋಗಿಸಲು ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಹಾಲೆಲೂಯಾ. ಸೊ ಎಸ್ತೇರಳು ಎಂಬುದಾಗಿ ನೋಡುವಾಗ, ಈ ಒಂದು ಎಸ್ತೇರಿಗಂತ ನೀವು ಪೂರ್ತಿಯಾಗಿ ನೀವು ಹೋದ್ರಿ 1-10 ಅಧ್ಯಾಯಗಳಿದೆ. ಇಲ್ಲಿ ಒಬ್ಬ ರಾಜನನ್ನು ನಾವು ನೋಡ್ತೇವೆ. ಯಾರು ಆ ರಾಜ? ಅಹೇಶ್ವರೋಷ್ ಎಂಬುದಾಗಿ. ಹಾಲೆಲೂಯಾ. ಸೊ ನಾನು ಈ ವ್ಯಕ್ತಿಗಳನ್ನು ಒಬ್ಬೊಬ್ಬರಿಗೆ ಒಂದು ಸೂಚನೆಯಾಗಿ ನಾನು ಕೊಟ್ಟಿದ್ದೇನೆ. ಈ ಅಹೇಶ್ವರೋಷ್, ಈ ರಾಜ, ಅವನ ಒಂದು ಅಧಿಕಾರ ಅಂದರೆ ಒಂದು ದೇವರಿಗೆ ಹೋಲಿಕೆಯಾಗಿ. ಹಾಲೆಲೂಯಾ. ಈ ಅಹೇಶ್ವರೋಷ್ ರಾಜನು ಒಂದು ದೇವರ ಹಾಗೆ ಅಂತ ಇಟ್ಕೊಳ್ಳೋಣ. ಈ ಎಸ್ತೇರಳು ಬಂದು ಮಧ್ಯಸ್ಥಿಕೆ ವಹಿಸುವಂಥ ಒಂದು ಸಭೆ. ಫಸ್ಟ್ ಯಾರು? ದೇವರು ಅಲ್ವಾ?
ದೇವರು ಯಾರು? ಅಹೇಶ್ವರೋಷ್ ಅಂತ ಇಟ್ಕೊಳ್ಳೋಣ. ಓಕೆ, ಅದರ ಕೆಳಗಡೆ ಎಸ್ತೇರ್. ಎಸ್ತೇರ್ ಏನು? ಒಂದು ಸಭೆ, ಏನು? ಒಂದು ಮಧ್ಯಸ್ಥಿಕೆ ವಹಿಸುವಂತ ಒಂದು ಸಭೆ. ಯಾರು? ಎಸ್ತೇರಳು. ಅದೇ ರೀತಿ ಎಸ್ತೇರಳ ಚಿಕ್ಕಪ್ಪ ಯಾರು? ಮೊರ್ದೆಕೈ. ಸೊ ಈ ಮೊರ್ದೆಕೈ ಯೇಸು ಕ್ರಿಸ್ತನ ಹಾಗೆ. ಯಾರು? ಮೊರ್ದೆಕೈ. ನಾನು ಇದನ್ನ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಎಂಬುದಾಗಿ. ಈ ಮೊರ್ದೆಕೈ ಒಂದು ಯೇಸು ಕ್ರಿಸ್ತನ ಹಾಗೆ. ಅದರ ಕೆಳಗಡೆ ಈ ಹಾಮಾನ ಬರ್ತಾನೆ, ಗೊತ್ತಲ್ವಾ ನಿಮ್ಗೆ? ಈ ಹಾಮಾನ ಬರ್ತಾನಲ್ಲ, ಅವನು ಏನ್ ಮಾಡ್ತಾನೆ? ಈ ಮೊರ್ದೆಕೈಗೆ ಮತ್ತೆ ಎಸ್ತೇರಳಿಗೆ, ಯಹೂದ್ಯರಿಗೆ ವಿರೋಧವಾಗಿ ಕಾರ್ಯಗಳನ್ನ ಮಾಡ್ತಾನೆ. ಈ ಹಾಮಾನ ಸೈತಾನನಿಗೆ ಸೂಚನೆ. ಏನು? ಹಾಮಾನ ಸೈತಾನನಿಗೆ ಸೂಚನೆ. ಹೆಗೈ ಅಂತ ಬರ್ತಾನೆ. ಈ ಹೆಗೈ ಅಂತಂದ್ರೆ ಯಾರು? ಎಸ್ತೇರಳನ್ನ ಪೋಷಣೆ ಮಾಡಿ ಎಸ್ತೇರಳಿಗೆ ಬೇಕಾದಂಥ ಒಂದು ವರ್ಷಗಳ ಕಾಲ ತಯಾರು ಮಾಡುವಂಥ ಒಬ್ಬ ವ್ಯಕ್ತಿ. ರಾಜನಿಗೆ ಸೆಲೆಕ್ಟ್ ಮಾಡೋದಕ್ಕೋಸ್ಕರ, ರಾಣಿನ ಚೂಸ್ ಮಾಡೋದಕ್ಕೋಸ್ಕರ ಈ ಹೆಗೈ ಏನು ಮಾಡ್ತಾನೆ? ಎಸ್ತೇರಳಿಗೆ ಸಹಾಯ ಮಾಡ್ತಾನೆ. ಸೊ ಈ ಹೆಗೈ ಒಂದು ಪವಿತ್ರಾತ್ಮನ ಹಾಗೆ. ಹಾಲೆಲೂಯ, ಪರಿಶುದ್ಧಾತ್ಮನ ಹಾಗೆ. ಸೊ ಇವಾಗ ನೀವು ಅರ್ಥ ಮಾಡ್ಕೊಳ್ರಿ, ಈ ಹೆಗೈ ಏನು ಮಾಡ್ದ ಅಂತಂದರೆ ಪವಿತ್ರಾತ್ಮನ ಹಾಗೆ ಎಸ್ತೇರಳನ್ನು ಸಿದ್ಧಪಡಿಸ್ತಾನೆ. ಓ, ರಾಜನ ಹತ್ರ ಹೋಗ್ಬೇಕು, ದೇವ್ರ ಹತ್ರ ಹೋಗ್ಬೇಕು ಅಂತಂದರೆ ಈ ಎಸ್ತೇರ್ ಯಾವ ರೀತಿ ಇರಬೇಕು, ಹೇಗೆ ಇರಬೇಕು, ಯಾವ ವಸ್ತ್ರಗಳನ್ನು ಧರಿಸ್ಕೋಬೇಕು, ಹೇಗೆಲ್ಲ ಅವಳು ಇದ್ದರೆ ಈ ಅಹೇಶ್ವರೋಷ್ ರಾಜನು ಹೇಗೆ ಇಷ್ಟಪಡ್ತಾನೋ ಅದೇ ರೀತಿಯಲ್ಲೇ ಟ್ರೈನ್ ಅಪ್ ಮಾಡ್ತಾನೆ. ಯಾರು? ಹೆಗೈ. ಸೊ ನಮ್ಮ ಲೈಫಲ್ಲೂ ಅಷ್ಟೇ ಪರಿಶುದ್ಧಾತ್ಮನು ನಮ್ಮನ್ನು ಸಿದ್ಧತೆ ಮಾಡ್ತಾನೆ. ಹಾಲೆಲೂಯ. ಈ ಪರಿಶುದ್ಧಾತ್ಮನು ನಮ್ಮನ್ನು ಏನು ಮಾಡ್ತಾರೆ? ಸಿದ್ಧತೆ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ ಅಲ್ವಾ? ಟ್ರೈನಿಂಗ್ ಕೊಟ್ಟು ಈ ಪರಿಶುದ್ಧಾತ್ಮನಿಗೆ ದೇವರಿಗೆ ಯಾವ ರೀತಿ ಮೆಚ್ಚುಗೆಯಾಗಿ ನಾವು ಜೀವಿಸಬೇಕೋ ಆ ರೀತಿ ನಾವು ಜೀವಿಸೋದಕ್ಕೆ ಸಹಾಯ ಮಾಡೋದು ಯಾರು? ಪರಿಶುದ್ಧಾತ್ಮನು. ಹಾಲೆಲೂಯ. ಸೊ ಒಂದು ಹೆಣ್ಣು ನೋಡ್ರಿ, ಈ ಒಂದು ಎಸ್ತೇರಳ ಗ್ರಂಥದಲ್ಲಿ ಯಹೂದ್ಯರನ್ನ ರಕ್ಷಿಸುವುದಕ್ಕಾಗಿ ದೇವರು ಆಯ್ಕೆ ಮಾಡಿದ್ದು ಎಸ್ತೇರಳನ್ನು. ಅನೇಕ ಪ್ರವಾದಿಗಳಿದ್ರು, ರಾಜರಿದ್ರು, ಅರಸರಿದ್ರು ಅಲ್ವಾ? ಅನೇಕ ನ್ಯಾಯಾಧಿಪತಿಗಳಿದ್ರು. ಆದರೆ ಈ ಅನಾಥ ಹುಡುಗಿನ ದೇವ್ರೇನು ಮಾಡಿದ್ರು? ಚೂಸ್ ಮಾಡಿದ್ರು. ಹಾಲೆಲೂಯ. ನೀವಿರುವಂಥ ಜಾಗಗಳಲ್ಲಿ ನೀವು ಅನ್ಕೋಬೋದು, ನಾನು ಏನು ಬೆಲೆ ಇಲ್ಲ, ನನಗೆ ಯಾವುದೂ ಬೆಲೆ ಇಲ್ಲ, ಏನೂ ಇಲ್ಲ ಅಂತ ನೀವು ಅನ್ಕೋಬೋದು. ಆದರೆ ನೀವು ಇರುವಂಥ ಕುಟುಂಬಗಳಲ್ಲಿ, ನೀವು ಇಟ್ಟಿರುವಂಥ ಕೆಲಸ ಮಾಡುವಂಥ ಜಾಗಗಳಲ್ಲಾಗಿರ್ಬೋದು, ನೀವು ಎಲ್ಲಿ ಈ ದಿನದಲ್ಲಿ ಇದ್ದೀರೋ ಆ ಜಾಗನೇ ದೇವರು ನಿಮ್ಮನ್ನು ಚೂಸ್ ಮಾಡಿದ್ದಾರೆ. ಹಾಲೆಲೂಯ. ನೀವು ಯಾವ ಜಾಗದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾರೋ ಆ ಜಾಗದಲ್ಲಿ ದೇವರು ನಿಮ್ಮನ್ನು ತಯಾರಿ ಮಾಡ್ತಾ ಇದ್ದಾರೆ. ಹಾಲೆಲೂಯ. ನಿಮ್ಮನ್ನು ಟ್ರೈನ್ ಅಪ್ ಮಾಡ್ತಿದ್ದಾರೆ. ಪರಿಶುದ್ಧಾತ್ಮ ನಿಮ್ಮನ್ನ ಏನು ಮಾಡ್ತಿದ್ದಾನೆ? ಟ್ರೈನ್ ಅಪ್ ಮಾಡ್ತಾ ಇದ್ದಾನೆ. ಏನೋ ಒಂದು ದೊಡ್ಡ ಕಾರ್ಯಕ್ಕಾಗಿ. ಯಾವುದು ದೊಡ್ಡ ಕಾರ್ಯ? ಒಂದು ಜಯಕ್ಕಾಗಿ. ಹಾಲೆಲೂಯ. ಯಾವುದೋ ಒಂದು ದೊಡ್ಡ ಜಯ ಇದೆ ನಿಮ್ಮಿಂದ. ಹಾಲೆಲೂಯ. ನಿಮ್ಮಿಂದ ಏನೋ ಒಂದು ದೊಡ್ಡ ಕಾರ್ಯ ಆಗ್ಲಿಕ್ಕಿದೆ. ಹಾಲೆಲೂಯ. ಸೊ ನಿಮ್ಮಿಂದ ಏನೋ ಒಂದು ದೊಡ್ಡ ಕಾರ್ಯ ಆಗೋದಕ್ಕೋಸ್ಕರನೇ ದೇವರು ನಿಮ್ಮನ್ನು ಆ ಜಾಗದಲ್ಲಿ ಇಟ್ಟಿದ್ದಾರೆ. ಹಾಲೆಲೂಯ. ಸೊ ನೀವಿರುವಂಥ ಪರಿಸ್ಥಿತಿಗಳಿಗೆ ನೀವು ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ. ನೀವಿರುವಂಥ ಹಾದು ಹೋಗುವಂಥ ಪರಿಸ್ಥಿತಿಗಳಿಗೆ ನೀವು ಕುಗ್ಗಿ ಹೋಗಿ ಅಳುವಂಥ ಆ ಕಾರ್ಯಗಳು ಬೇಕಾಗಿಲ್ಲ. ಆದರೆ ಪರಿಶುದ್ಧಾತ್ಮನ ನಿಮ್ಮನ್ನು ತಯಾರಿ ಮಾಡ್ತಿದ್ದಾನೆ. ಹಾಲೆಲೂಯ. ಸೊ ಈ ತಯಾರು ಮಾಡುವಾಗ ನೋಡ್ರಿ, ನಾವು ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಲ್ಲಿ 1 ವರ್ಷಗಳ ಕಾಲ ಎಸ್ತೇರಳನ್ನ ಸಿದ್ಧತೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂತು ಅಲ್ವಾ? ಈ 2ನೇ ಅಧ್ಯಾಯ 12ನೇ ವಚನ ನಾವು ನೋಡೋದಾದರೆ, ಕನ್ಯೆಯರ ಲೇಪನ ಕಾಲವು ಪೂರೈಸುವುದಕ್ಕೆ ಗಂಧರಸ ಪ್ರಯೋಗದಲ್ಲಿ 6 ತಿಂಗಳು, ಪರಿಮಳ ದ್ರವ್ಯ, ಕಾಂತಿವರ್ಧಕ ದ್ರವ್ಯಗಳ ಪ್ರಯೋಗದಲ್ಲಿ 6 ತಿಂಗಳು, ಅಂತೂ 12 ತಿಂಗಳುಗಳು ಕಳೆದವು. ಹಾಲೆಲೂಯ. ಸೊ 6 ತಿಂಗಳು ಗಂಧರಸ, 6 ತಿಂಗಳು ಪರಿಮಳ ದ್ರವ್ಯ. ಅಂದರೆ ಈ ಗಂಧರಸ ಅಂತ ನಾವೇನಂತೀವೋ ಅದು ನಮ್ಮ ಕಲ್ಮಶವನ್ನು ತೊಳೆಯುವಂಥ ಒಂದು ಗಂಧರಸ. ಹಾಲೆಲೂಯ. ಏನು? ನಮ್ಮ ಕೊಳಕನ್ನು, ನಮ್ಮ ಒಂದು ಡರ್ಟಿಯನ್ನು ತೊಳೆಯುವಂಥದ್ದು ಗಂಧರಸ. 6 ತಿಂಗಳು ಅದು
ತೊಳೆದಾದ್ಮೇಲೆ ನಾವು ಪರಿಮಳಿಸುವುದಕ್ಕೆ ಪರಿಮಳ ದ್ರವ್ಯ. ಹಾಲೆಲೂಯ. ಸೊ ಅದೇ ರೀತಿಯೇ ಪರಿಶುದ್ಧಾತ್ಮನು ನಮ್ಮನ್ನು ತೊಳಿತಾ ಇರ್ತಾನೆ, ದಿನನಿತ್ಯ ನಮ್ಮನ್ನು ತೊಳಿತಾ ಇರ್ತಾನೆ. ನಾವು ಯಾವ ಜಾಗದಲ್ಲಿ ಪರಿಶುದ್ಧಾತ್ಮ ನಮ್ಮನ್ನು ಇಟ್ಟಿರ್ತಾರೋ ಅದೇ ಜಾಗದಲ್ಲೇ ನಾವು ಸಿದ್ಧರಾಗಬೇಕು. ಹಾಲೆಲೂಯ. ಅದೇ ಜಾಗದಲ್ಲೇ ನಾವು ಸಿದ್ಧರಾದರೆ ನಮಗೆ ಮುಂದೆ ಒಂದು ಪ್ರತಿಫಲ. ಹಾಲೆಲೂಯ. ಸೊ ನಾವು ಸಿದ್ಧರಾಗಲ್ಲ. ಇವಾಗ ಎಷ್ಟೇರಳು ನನಗಿದೆಲ್ಲ ಬೇಕಿಲ್ಲ, ನಾನು ಏನಕ್ಕೆ ಈ ಥರ ಮಾಡಿಸ್ಕೋಬೇಕು ಅಂತ ಅವಳೇನಾದರೂ ಒಂದು ವೇಳೆ ಹಿಂದೆ ಹೋಗಿದ್ರೆ, ನಾನೊಬ್ಬ ಅನಾಥಳು, ನನಗೆ ಯಾರೂ ಇಲ್ಲ, ನಾನು ಇಲ್ಲಿ ಕರ್ಕೊಂಬಂದಿದ್ದಾರೆ, ನಾನು ಯಾವುದಕ್ಕೂ ಲಾಯಕ್ಕಿಲ್ಲ, ನಾನು ಏನಕ್ಕೆ ಈ ಥರ ಇದು ಮಾಡ್ತಿದ್ದಾರೆ, ನಾನು ಅದು ಬೇರೆ ಹೊರ ದೇಶ, ಅದು ಅವಳಿರುವಂಥ ದೇಶ ಅಲ್ಲ, ಬೇರೆ ದೇಶಕ್ಕೆ ಸೆರೆಯಾಗಿ ಹೋಗಿದ್ಲಲ್ವಾ. ಸೊ ಈ ಸರಿಯಾಗಿ ಹೋಗಿರುವಂಥ ಈ ದೇಶದಲ್ಲಿ ನನಗೇನು ಅಂತೇಳ್ಬಿಟ್ಟು ಅವಳು ಹಿಂದೆ ಹೋಗಿದ್ರೆ ಅವಳಿಗೆ ಆ ಒಂದು ಕ್ವೀನ್, ರಾಣಿ ಅನ್ನುವಂಥ ಪಟ್ಟ ಸಿಗ್ತಾ ಇರಲಿಲ್ಲ ಅಲ್ಲ. ಆ ರಾಣಿ ಅನ್ನುವಂಥ ಪಟ್ಟ ಸಿಗ್ತಾ ಇರಲಿಲ್ಲ. ಆದರೆ ಅವಳಲ್ಲಿ ತಗ್ಗಿಸಿಕೊಂಡ್ಲು. ಹೇಗೆ ಏನು ಹೇಳ್ತಾರೋ ಅದನ್ನು ಅವಳೇನು ಮಾಡಿದ್ಲು, ಫಾಲೋ ಮಾಡಿದ್ಲು. ಹಾಲೆಲೂಯ. ಅನೇಕ ಸ್ತ್ರೀಯರು ಅಲ್ಲೇನು ಮಾಡಬೇಕಾಯಿತು, ಅರಸನ ಹತ್ರ ಹೋಗ್ಬೇಕಿತ್ತು. ಅರಸನ್ನು ಮೆಚ್ಚಿದ್ರೆ ಮಾತ್ರನೇ ರಾಣಿ ಆಗೋದಕ್ಕೆ ಸಾಧ್ಯ. ಆದರೆ ಈ ಎಸ್ತೇರು ಹೋಗುವಂಥ ಸಮಯದಲ್ಲಿ ಅವ್ರಿಗೇನೆಲ್ಲ ಬೇಕೋ ಆ ಥಿಂಗ್ಸನ್ನು ತಗೊಂಡು ಹೋಗ್ಬೋದು. ಅವ್ರಿಗೇನೆಲ್ಲ ಥಿಂಗ್ಸ್ ಬೇಕೋ ಅದನ್ನು ಕೊಡ್ತಾನೆ, ಹೇಗೆ ಕೊಟ್ಬಿಟ್ಟು ಕಳಿಸ್ತಾರೆ. ಆ ರೀತಿಯಾಗಿ ಅವ್ರು ಕೇಳಿದ್ದೆಲ್ಲ ಕೊಡಬೇಕು. ಆದರೆ ಎಸ್ತೇರಳಿಗೆ ಬಂದಾಗ ಎಸ್ತೇರಳು ನಿನ್ಗೇನು ಬೇಕು, ಏನು ತೊಗೊಂಡು ಹೋಗ್ತೀಯ ನೀನು ಅರಸನ ಹತ್ರ ಅಂತ ಕೇಳುವಾಗ ಎಸ್ತೇರಳು ಹೇಳ್ತಾರೆ, ನಿನಗೆ ಗೊತ್ತುಂಟು, ನೀನು ಏನು ಕೊಟ್ಟರೆ ನಾನು ಅದು ತೊಗೊಂಡು ಹೋಗ್ತೀನಿ ಎಂಬುದಾಗಿ. ಹಾಲೆಲೂಯ. ಸೊ ನಮ್ಮೊಂದು ಪ್ರಾರ್ಥನೆ ಸಹ ಯಾವ ರೀತಿ ಇರಬೇಕಂದ್ರೆ, ಪರಿಶುದ್ಧಾತ್ಮನೇ ನೀನು ಹೆಂಗೆ ಹೇಳಿದ್ರೆ ಹಂಗೆ, ನಾನು ಹೇಳ್ದಂಗಲ್ಲ, ನಾನು ಕೇಳಿದ್ರೆ ನೀನು ಕೊಡು ಅಂತೇಳಲ್ಲ, ಪರಿಶುದ್ಧಾತ್ಮನೇ ನೀನು ಹೆಂಗೆ ಹೇಳಿದ್ರೆ ಹಂಗೆ. ಹಾಲೆಲೂಯ. ಸೊ ಪರಿಶುದ್ಧಾತ್ಮನಿಗೆ ಗೊತ್ತು ನಾವು ದೇವರನ್ನು ಯಾವ ರೀತಿ ಮೆಚ್ಚಿಸ್ಬೇಕೆಂಬುದಾಗಿ. ದೇವರಿಗೆ ಯಾವ ರೀತಿ ದೇವರನ್ನು ನಾವು ಹೊಲಿಸ್ಕೋಬೇಕಂತ ಯಾರಿಗೆ ಗೊತ್ತು? ಪರಿಶುದ್ಧಾತ್ಮನಿಗೆ ಗೊತ್ತು. ಹಾಲೆಲೂಯ. ಸೊ ಈ ಪರಿಶುದ್ಧಾತ್ಮನ ನಮ್ಮಲ್ಲಿ ಇರುವಾಗ, ಈ ಟ್ರೈನಿಂಗಲ್ಲಿ, ಈ ಸಿದ್ಧತೆಯಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಏನು ಮಾಡ್ತಾರೆ, ಒಂದು ಹಂತಕ್ಕೆ ತರುವಂಥ ಕಾರ್ಯಗಳನ್ನು ಮಾಡ್ತಾರೆ. ಸೊ ಮೊದಲನೇದು ಏನಪ್ಪ, ಮೊದಲನೇ ಹಂತ ಏನು ಅಂದರೆ ಸಿದ್ಧತೆ. ಎಸ್ತೇರಳ ಜೀವಿತದಲ್ಲಿ ಏನಾಯಿತು? ಸಿದ್ಧತೆ ಅಲ್ವಾ, ಪ್ರಿಪರೇಷನ್ ಟೈಮ್. ಹಾಲೆಲೂಯ. ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಒಂದು ಸಿದ್ಧತೆಯ ಒಂದು ಹಂತ ಇದ್ದೇ ಇರುತ್ತೆ. ಹಾಲೆಲೂಯ. ನಾವು ಆ ರಾಣಿ ಪಟ್ಟಕ್ಕೆ ಬರಬೇಕು ಅಂತಂದರೆ, ಆ ಜಯದ ಪಟ್ಟಕ್ಕೆ ಬರಬೇಕು ಅಂತಂದರೆ, ಆ ದಯೆ, ಆ ಕೃಪೆನ ಹೊಂದಬೇಕು ಅಂತಂದರೆ, ಮೊದಲನೇದಾಗಿ ಪರಿಶುದ್ಧಾತ್ಮನು ಪ್ರತಿಯೊಬ್ಬೊಬ್ಬರಲ್ಲಿ ಮಾಡುವಂಥ ಮೊದಲನೇ ಕಾರ್ಯ ಯಾವುದು? ಸಿದ್ಧತೆ. ಹಾಲೆಲೂಯ. ಸೊ ಈ ಟ್ರೈನಿಂಗ್ ಟೈಮಲ್ಲಿ ನಮಗೆ ಕಷ್ಟ ಆಗ್ಬೋದು, ಅನೇಕ ಪರಿಸ್ಥಿತಿಗಳು ಎದುರಿಸುವಿಕೆ ಬರ್ಬೋದು. ಆದರೆ ನಾವು ಯಾವತ್ತೂ ಸಹ ಹಿಂದೆ ಹೋಗಬಾರ್ದು. ಹಾಲೆಲೂಯ. ಸೊ ಈ ಸಿದ್ಧತೆ ಟೈಮಲ್ಲಿ ಅದು ನಮಗೆ ಸೇಫ್ ಅಲ್ಲ. ಈ ಸಿದ್ಧತೆ ಟೈಮು ನಮಗೆ ಕಂಫರ್ಟೇಬಲ್ ಇರೋದಿಲ್ಲ. ಹಾಲೆಲೂಯ. ಈ ಟ್ರೈನಿಂಗ್ ಟೈಮ್ ನಮಗೆ ಕಂಫರ್ಟೇಬಲ್ ಆಗಿರೋದಿಲ್ಲ. ಆದರೆ ಆ ಟ್ರೈನಿಂಗಲ್ಲಿ ದೇವ್ರು ಕರ್ಕೊಂಡು ಹೋಗುವಾಗ ನಾವೇನು ಮಾಡಬೇಕು? ತಾಳ್ಮೆಯಿಂದ ದೇವ್ರು ಏನೋ ಸಮಥಿಂಗ್ ನಮಗೇನೋ ಕಲಿಸ್ತಾ ಇದ್ದಾರೆ, ಅದನ್ನು ಕಲಿತ್ಕೊಂಡು ನಾವೇನು ಮಾಡಬೇಕು? ಮುಂದೆ ಹೋಗುವಂಥವ್ರು ಆಗಬೇಕು. ಹಾಲೆಲೂಯ. ಸೊ ಇಲ್ಲಿ ಎಸ್ತೇರಳು ಏನು ಮಾಡಿದ್ಲು ಮೊದಲನೇ ಹಂತದಲ್ಲಿ ಅಂದರೆ, ದೇವರು ಈ ಸಿದ್ಧತೆಗೆ ಕರ್ಕೊಂಡು ಹೋದಾಗ, ಪರಿಶುದ್ಧಾತ್ಮನ ಸಿದ್ಧತೆಗೆ ಕರ್ಕೊಂಡು ಹೋದಾಗ ಅವಳೇನು ಮಾಡಿದ್ಲು ಅಂತ ನೋಡುವಾಗ, ಭಯಭಕ್ತಿಯಿಂದ ಅಲ್ಲಿ ಹೇಗೆ ಏನು ಹೇಳಿದ್ರೋ ಅದನ್ನೆಲ್ಲ ಫಾಲೋ ಮಾಡ್ಕೊಂಬಂದ್ಲು. ಹಾಲೆಲೂಯ. ಏನು ಮಾಡಿದ್ಲು? ಭಯಭಕ್ತಿಯಿಂದ ಅವಳೇನು ಮಾಡಿದ್ಲು? ಏನು ಅಲ್ಲಿ ಹೇಗೆ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿಕೊಂಡು ಬಂದ್ಲು. ಆದರೆ ಇಲ್ಲಿ ನಾವು ಇನ್ನೊಬ್ಬರನ್ನ ನೋಡ್ತೀವಿ. ಯಾರಪ್ಪ ಅಂತ ನೋಡುವಾಗ, ಈ ಅಹೇಶ್ವರೋಷ್ ರಾಣಿಗಳನ್ನು ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಬ್ಬ ರಾಣಿ ಇದ್ಲು ಅಲ್ವಾ? ಆ ರಾಣಿ ಹೆಸರೇನು? ವಷ್ಟಿ ಎಂಬುದಾಗಿ. ಹಾಲೆಲೂಯ. ಸೊ ಇವಳು ಏನು ಮಾಡಿದ್ಲು ಅಂತಂದರೆ, ತನ್ನ ಗಂಡನಿಗಿರುವಂಥ ಪೊಸಿಷನ್ಗೆ ಗೌರವ ಕೊಡಲಿಲ್ಲ. ಹಾಲೆಲೂಯ. ತನ್ನ ಗಂಡನಿಗೆ ಇರುವಂಥ ಆ ಒಂದು ಪೊಸಿಷನ್ಗೆ ಇವಳೇನು ಮಾಡಲಿಲ್ಲ? ಗೌರವ ಕೊಡಲಿಲ್ಲ. 129 ಅನೇಕ ನೇಷನ್ಗಳಿಂದ ಅನೇಕರನ್ನು ಅವನು ಇನ್ವೈಟ್ ಮಾಡಿ ಭೋಜನ ಎಲ್ಲ ಏರ್ಪಡಿಸಿ, ಸೊ ಅಂಥ ಒಂದು ಅಷ್ಟು ಜನರ ಮಧ್ಯದಲ್ಲಿ ಮಾನವನ್ನು ಸಲ್ಲಿಸಬೇಕಾಗಿದ್ದಂಥ ಹೆಂಡತಿ ಏನು ಮಾಡ್ತಿದ್ದಾಳೆ ಅಂದರೆ, ಒಂದೇ ಒಂದು ಮಾತಿನಲ್ಲಿ ಅರಸನ ಇನ್ವೈಟ್ ಮಾಡುವಾಗ ಇವಳೇನು ಮಾಡ್ತಾಳೆ? ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಲು. ಹಾಲೆಲೂಯ. ಸೊ ಒಬ್ಬ ಸ್ತ್ರೀ ಮೇಲೆ ಬರಬೇಕು ಅಂತಂದರೆ ತನ್ನ ಗಂಡನ ಮಾನವನ್ನು, ಗೌರವವನ್ನು ಕಾಪಾಡುವಂಥ ಸ್ತ್ರೀ ಆಗಿರಬೇಕು. ಹಾಲೆಲೂಯ.
ಸೊ ನೀನು ನಿನ್ನ ಗಂಡನ ಮಾನವನ್ನ ಗೌರವ ನೀನು ಕಾಪಾಡೋದಾದ್ರೆ ಖಂಡಿತವಾಗಿಯೂ ಅದು ನಿನಗೆ ಆಶೀರ್ವಾದ. ಹಾಲೆಲೂಯ. ಸೊ ಇಲ್ಲಿ ಅವಳು ತನ್ನ ಪಟ್ಟವನ್ನ ಕಳ್ಕೊಂಡ್ಲು. ಯಾರು? ವಷ್ಟಿ ತನ್ನ ಸ್ಥಾನವನ್ನು ಅವಳೇನು ಕಳ್ಕೊಂಡ್ಲು ಜಸ್ಟ್ ಒಂದೇ ಒಂದು ಮಾತಿನ ಮೂಲಕ. ಹಾಲೆಲೂಯ. ನೋಡ್ರಿ, ಒಂದು ಅಧಿಕಾರ, ಆ ಒಂದು ಅಧಿಕಾರದಲ್ಲಿದ್ದಂಥ ಅವಳು, ಹೈಯರ್ ಪೊಸಿಷನಲ್ಲಿ ಇದ್ದಂಥ ಅವಳಿಗೆ ಗೊತ್ತಾಗ್ಲಿಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡಬೇಕೆಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಸೊ ನಮಗೆ ಬೇಕಾಗಿರೋಂಥದ್ದೇನು? ಆ ಒಂದು ಜ್ಞಾನ, ತಿಳುವಳಿಕೆ. ಹಾಲೆಲೂಯ. ಸೊ ಪ್ರತಿಯೊಬ್ಬ ಸ್ತ್ರೀಯರಿಗೆ ಆ ಕುಟುಂಬನ ಕಟ್ಟಿಕೊಳ್ಳಲು ನಮಗೆ ಬೇಕಾಗಿರೋದೇನು? ಆ ಜ್ಞಾನ. ಅದು ಎಸ್ತೇರಳಿಗಿತ್ತು. ಹಾಲೆಲೂಯ. ಅದು ಯಾರಿಗಿತ್ತು? ಎಸ್ತೇರಳಿಗಿತ್ತು. ಅದರಿಂದನೇ ಎಸ್ತೇರಳು ಒಂದು ದಯೆಗೆ ಪಾತ್ರಳಾದ್ಲು. ಹಾಲೆಲೂಯ. ನೋಡುವವರೆಲ್ಲರೂ ಅವಳನ್ನ ಮೆಚ್ಚುತ್ತಾ ಇದ್ರಂತೆ. ಹಾಲೆಲೂಯ. ಎಸ್ತೇರಳನ್ನ ನೋಡುವ ಪ್ರತಿಯೊಬ್ಬರು ಏನ್ ಮಾಡ್ತಿದ್ರು? ಮೆಚ್ಚುತ್ತಾ ಇದ್ರು. ಅಂದ್ರೆ ಆ ಮೆಚ್ಚುಗೆಗೆ ಪಾತ್ರಳಾಗಿದ್ಲು ಎಸ್ತೇರಳು. ಹಾಲೆಲೂಯ. ಸೊ ಅದೇ ರೀತಿ ಈ ಹೇಗೈ ಏನ್ ಮಾಡ್ತಾನೆ? ಪರಿಶುದ್ಧಾತ್ಮನ ಮೂಲಕ ನಮ್ಮನ್ನ ಸಿದ್ಧತೆ ಮಾಡ್ತಾರೆ. ಸೊ ಈ ಪರಿಶುದ್ಧಾತ್ಮನ ಅಂದ್ರೆ ದೇವರ ವಾಕ್ಯ. ಪರಿಶುದ್ಧಾತ್ಮನು ಮೊದಲನೇದಾಗಿ ನಮ್ಮನ್ನ ದೇವರ ವಾಕ್ಯದಲ್ಲಿ ನಡೆಸ್ತಾರೆ. ಹಾಲೆಲೂಯ. ದೇವರ ವಾಕ್ಯದಲ್ಲಿ ನಾವು ಎಷ್ಟು ವಾಕ್ಯವನ್ನ ನಾವು ಧ್ಯಾನ ಮಾಡ್ತೇವೋ, ಓದ್ತೇವೋ, ಅದರಲ್ಲಿ ಪರಿಶುದ್ಧಾತ್ಮನು ನಮ್ಮನ್ನ ತುಂಬಿಸುತ್ತಾ ನಡೆಸ್ತಾರೆ. ಹಾಲೆಲೂಯ. ಮತ್ತೆ ಪರಿಶುದ್ಧತೆ. ಹಾಲೆಲೂಯ. ಸೊ ಪರಿಶುದ್ಧತೆ ದೇವರಿಗೆ ಮೆಚ್ಚುಗೆ ಆಗುವ ಹಾಗೆ ನಮ್ಮನ್ನ ಪರಿಶುದ್ಧಾತ್ಮನ ಏನ್ ಮಾಡ್ತಾನೆ? ಪ್ರತಿಯೊಂದು ತಿಳಿಸ್ತಾ ಇರ್ತಾರೆ. ಕೆಲವೊಂದು ಸಾರಿ ನಿಮ್ಗೆ ಗೊತ್ತಲ್ಲ, ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಇರುವಾಗ ನಾವು ಯಾವ ಒಂದು ಕಾರ್ಯ ಮಾಡ್ಬೇಕಾದ್ರೂ ನಮ್ಮ ಹೃದಯ ನಮ್ಮನ್ನ ಚುಚ್ತಾ ಇರುತ್ತೆ. ಏನಾದರೂ ಕೆಟ್ಟದ್ದು ಮಾಡಕ್ಕೆ ಹೋದ್ರೂ, ಸುಳ್ಳು ಹೇಳಿದ್ರು, ಏನಾದರೂ ಸಮಥಿಂಗ್ ಮಾಡಿದ್ರೆ ನಮ್ಮ ಹೃದಯದಲ್ಲಿ ಅದು ಬಾಧಿಸ್ತಾ ಇರುತ್ತೆ. ಸೊ ಅದರ ಅರ್ಥ ಏನು? ಪರಿಶುದ್ಧಾತ್ಮನಿಗೆ ನಾವು ಪರಿಶುದ್ಧರಾಗಿರ್ಬೇಕು. ನಾವೇನಾದ್ರೂ ಒಂದು ವೇಳೆ ಕೆಟ್ಟದ್ದು ಮಾಡಿದ್ರೆ ಪರಿಶುದ್ಧಾತ್ಮ ನಮ್ಮನ್ನು ಎಚ್ಚರಿಸಿ ಏನ್ ಮಾಡ್ತಾನೆ? ಇದನ್ನ ನೀನು ತಿದ್ದುಕೋ, ಫಸ್ಟ್ ನೀನು ಇದನ್ನ ಸರಿ ಮಾಡ್ಕೋ. ಹಾಲೆಲೂಯ. ಪರಿಶುದ್ಧಾತ್ಮನಿಗೆ ಕ್ಷಮಿಸದೇ ಇರುವಂಥದ್ದು ಅದಿಷ್ಟನೇ ಆಗೋದಿಲ್ಲ. ಯಾವುದಾದ್ರೂ ಒಂದು ವ್ಯಕ್ತಿ ನಾವು ದ್ವೇಷ ಮಾಡ್ತಿದ್ರೆ ಪರಿಶುದ್ಧಾತ್ಮನ ಅಲ್ಲಿರೋದಿಲ್ಲ, ಫಸ್ಟ್ ಹೇಳ್ತಾ ಇರ್ತಾನೆ, ನೀನು ಅವ್ರನ್ನ ಕ್ಷಮಿಸು ಫಸ್ಟ್ ಎಂಬುದಾಗಿ. ಹಾಲೆಲೂಯ. ಸೊ ಯಾಕಂದ್ರೆ ಪರಿಶುದ್ಧಾತ್ಮನಿಗೆ ನಾವೆಲ್ಲರನ್ನ ಪ್ರೀತಿ ಮಾಡಬೇಕು, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅನ್ನೋದನ್ನೇ ಪರಿಶುದ್ಧಾತ್ಮನು ಬಯಸ್ತಾ ಇರ್ತಾನೆ. ನಾವು ಪರಿಶುದ್ಧರಾಗಿರೋದಕ್ಕೆ ಸಹಾಯ ಮಾಡ್ತಾನೆ. ಹಾಲೆಲೂಯ. ಮತ್ತೆ ಮೂರನೇದಾಗಿ ದೇವರ ವಾಕ್ಯ ಮತ್ತೆ ನಮ್ಮನ್ನ ಪರಿಶುದ್ಧತೆಗೊಳಿಸುವಂಥದ್ದು. ಆಮೇಲೆ ಸಭೆಯ ಕ್ರಮ. ಏನು ಸಭೆಯ ಕ್ರಮ ಅಂದರೆ, ನಾವು ಸ್ತ್ರೀಯರಾಗಿರ್ಬೋದು, ನಾವು ಯಾವುದೇ ಒಂದು ಕಾರಣಗಳನ್ನು ಹೇಳಿ ಸಭೆಗೆ ಮಿಸ್ ಮಾಡುವ ಹಾಗೆ ಇಲ್ಲ. ಹಾಲೆಲೂಯ. ಎಷ್ಟೇ ಕಷ್ಟ ಇದ್ರೂ, ತೊಂದರೆ ಇದ್ರೂ, ಏನೇ ಇದ್ರೂ ಸಹ ನಾವು ಸಭೆಯನ್ನು ಮಿಸ್ ಮಾಡಲೇಬಾರ್ದು. ಹಾಲೆಲೂಯ. ನೋಡ್ರಿ, ನಾನು ನನ್ನ ಅನುಭವದ ಪ್ರಕಾರ ಹೇಳ್ತೀನಿ, ಎಷ್ಟೋ ಸಾರಿ ನನ್ನ ಲೈಫಲ್ಲಿ ಒಂದು ವೇಳೆ ಕುಟುಂಬದ ಪ್ರಾರ್ಥನೆ ಇವಾಗ ನಾವೇ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ರಿ, ಒಂದು ದಿನ ಪ್ರೇಯರ್ ಏನಾದರೂ ಮಿಸ್ ಮಾಡಿದ್ರೆ ಬೇರೆ ಯಾರಿಗೂ ಅಫೆಕ್ಟ್ ಆಗುತ್ತೆ ಎಲ್ಲೋ ಗೊತ್ತಿಲ್ಲ, ನನಗೆ ಮೇನ್ ಫಸ್ಟ್ ಎಫೆಕ್ಟ್ ಆಗುತ್ತೆ. ಹಾಲೆಲೂಯ. ನಾನು ಅವಾಗ ಅಂದ್ಕೊಳ್ಳೋದು, ಯಾರು ಪ್ರೇಯರ್ಗೆ ಫಸ್ಟ್ ನಾನೇ ಕರೆಯೋದು, ಎಲ್ಲರನ್ನ ನಾನೇ ಮಾಡೋದು. ಒಂದು ವೇಳೆ ನಾನು ಮಿಸ್ ಮಾಡಿದ್ರೆ ಅದು ನನಗೆ ಯಾಕೆ ಆಗುತ್ತೆ ಅಂತ ನನಗೊಂಥರ ಪ್ರಶ್ನೆ ಬರುತ್ತೆ. ಹಾಲೆಲೂಯ. ಸೊ ಸ್ತ್ರೀಯರಿಗೆ ಅದೊಂದು ಜವಾಬ್ದಾರಿ ದೇವ್ರು ಕೊಟ್ಟಿರೋವಂಥದ್ದು. ಹಾಲೆಲೂಯ. ಸೊ ಕುಟುಂಬದಲ್ಲಿ ನಾವು ಪ್ರಾರ್ಥನೆ ಮಾಡೋಂಥದ್ದಾಗಿರ್ಬೋದು, ಅನೇಕ ಪ್ರಾರ್ಥನೆಗಳಲ್ಲಿ ದೇವರು ನಮ್ಮನ್ನು ಏನು ಮಾಡ್ತಾ ಇರ್ತಾರೆ ಅಂದರೆ, ಸ್ತ್ರೀಯರನ್ನು ಮುಂದೆ ತಳ್ತಾ ಇರ್ತಾರೆ, ನೀನು ಮಾಡು 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 ಎಂಬುದಾಗಿ. ಹಾಲೆಲೂಯ. ಸೊ ದೇವರಿಗೆ ಆ ಪ್ರೇಯರ್ ಅಂತಂದ್ರೇನೆ ಸ್ತ್ರೀಯರನ್ನ ಮುಂದೆ ತಗೊಂಬರ್ತಾರೆ. ಹಾಲೆಲೂಯ. ಸೊ ಯಾವ ಒಂದು ಕುಟುಂಬಗಳಲ್ಲಿ ಆ ಒಂದು ಫ್ಯಾಮಿಲಿ ಪ್ರೇಯರ್ ಅನ್ನೋದಿರುತ್ತೋ ಆ ಕುಟುಂಬ ಸಂತೋಷವಾಗಿರುತ್ತೆ, ಸಮಾಧಾನವಾಗಿರುತ್ತೆ, ಯಾವುದೇ ಜಗಳಗಳು ಬರಲ್ಲ, ಮನಸ್ತಾಪ ಬರೋದಿಲ್ಲ. ಹಾಲೆಲೂಯ. ಸೊ ಆ ರೀತಿಯಾಗಿ ನಾವು ಸಭೆಗೆ ಏನು ಮಾಡಬೇಕು? ಮಿಸ್ ಮಾಡದೆ, ಕ್ರಮ ತಪ್ಪದೆ ನಾವೇನು ಮಾಡಬೇಕಾಗುತ್ತೆ? ಸಭೆಗೆ ನಾವು ಬರಬೇಕು. ಆ ಒಂದು ಅನ್ಯೋನ್ಯತೆಯಲ್ಲಿ ನಾವೇನಾಗಬೇಕು? ಪಾಲುಗಾರರಾಗಬೇಕು. ಹಾಲೆಲೂಯ. ಏನಾಗಬೇಕು? ಅನ್ಯೋನ್ಯತೆಯಲ್ಲಿ ಪಾಲುಗಾರರಾಗಬೇಕು. ಸೊ ಆ ರೀತಿ ಮಾಡುವಾಗ, ಸಭೆಯಲ್ಲಿ ದೇವರ ವಾಕ್ಯದಲ್ಲಿ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವಾಗ ಮಾತ್ರನೇ ದುಷ್ಟನ ಶಕ್ತಿಗಳನ್ನು ಅಣಗಿಸಲು ಸಾಧ್ಯ, ಅವನ ರಹಸ್ಯಗಳನ್ನು ತಿಳಿಯಲು ಸಾಧ್ಯ. ಹಾಲೆಲೂಯ. ಹಾಲೆಲೂಯ. ನಾವು ಯಾವಾಗ ಪ್ರಾರ್ಥನಾ ಪರರಾಗಿರ್ತೇವೋ ಆಗಲೇ ನಮಗೆ ಸೈತಾನ್ನ ರಹಸ್ಯಗಳು ಕಂಡುಹಿಡಿಯಲು ಸಾಧ್ಯ. ಹಾಲೆಲೂಯ. ಅವನು ಗುಪ್ತವಾಗಿ ಮಾಡ್ತಾನೆ, ನಮ್ಗೆ ಗೊತ್ತಾಗೋದಿಲ್ಲ ಅವನು ಯಾವ್ಯಾವ ರೀತಿ ಏನೇನು ಮಾಡ್ತಾನೆ ಅಂತೇಳಿ. ಆದರೆ ನೀನು ಪ್ರಾರ್ಥನಾ ಆಗಿದ್ರೆ ಖಂಡಿತವಾಗಿಯೂ ನಿನಗದು ಗೋಚರ ಆಗುತ್ತೆ. ಹಾಲೆಲೂಯ. ನಿನ್ಗೇನಾಗುತ್ತೆ? ಗೋಚರ ಆಗುತ್ತೆ. ಸಮಥಿಂಗ್ ಏನೋ ರಾಂಗ್ ಆಗ್ತಿದೆ. ಫಸ್ಟ್ ಏನು ಮಾಡ್ಬೇಕು? ನಾವು ಪ್ರೇಯರ್ ಮಾಡಬೇಕು.
ಹಾಲೆಲೂಯಾ. ಏನು ಮಾಡಬೇಕು? ಫಸ್ಟ್ ನಾವು ಪ್ರೇಯರ್ ಮಾಡಬೇಕು ಅನ್ನೋದು ನಮಗೆ ಮನ್ಸಿಗೆ ಬಂದ್ಬಿಡುತ್ತೆ. ಯಾಕಂದರೆ ಆ ಒಂದು ಪ್ರೇಯರಲ್ಲಿ ನಾವು ಹೆಚ್ಚಾದಷ್ಟು ನಮ್ಗೇನು ಗೊತ್ತಾಗುತ್ತೆ, ಅದು ಕ್ಲಿಯರ್ ಆಗಿ ನಮಗೆ ದೇವ್ರು ತೋರಿಸ್ತಾರೆ. ಇಲ್ಲಾಂದರೆ ದರ್ಶನ ಮೂಲಕ ಆಗಿರ್ಬೋದು, ಕನಸಿನ ಮೂಲಕ ಆಗಿರ್ಬೋದು, ವಾಕ್ಯದ ಮೂಲಕ ಆಗಿರ್ಬೋದು, ಸಮಥಿಂಗ್ ಏನೋ ನೆಗೆಟಿವಿಟಿ ಆಗಿ ಸೈತಾನ್ ನಮ್ಮ ಕುಟುಂಬದ ಪರವಾಗಿರ್ಬೋದು, ಮಕ್ಕಳ ಪರವಾಗಿರ್ಬೋದು, ಏನೇ ಒಂದು ಕಾರ್ಯ ಮಾಡ್ತಿದ್ರೆ ಅದನ್ನು ಪರಿಶುದ್ಧಾತ್ಮ ತಿಳಿಸ್ಕೊಡ್ತಾನೆ. ಆ ಟೈಮಲ್ಲೇ ನಾವೇನು ಮಾಡ್ಬೋದು, ಎಚ್ಚೆತ್ಕೊಂಡು ಬೇಗ ನಾವು ದೊಡ್ಡ ಅನಾಹುತ ಆಗೋದನ್ನು ತಪ್ಪಿಸ್ಬೋದು. ಹಾಲೆಲೂಯಾ. ದೊಡ್ಡ ದೊಡ್ಡ ಅನಾಹುತಗಳಾಗೋದನ್ನು ನಾವು ಬೇಗನೆ ಕಂಡಿಡಿದು ತಪ್ಪಿಸ್ಬೋದು. ಹಾಲೆಲೂಯಾ. ಸೊ ಇದು ಸಹ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಿಜವಾಗಿ ನಾವು ಫ್ಯಾಮಿಲಿ ಪ್ರೇಯರ್ ಮಾಡೋದಾದರೆ, ನಿಜವಾಗಿ ನಾವು ದೇವರಲ್ಲಿ ನಡೆಯೋದಾದರೆ, ದೇವರು ನಮಗೆ ಸೂಚನೆ ಕೊಡ್ತಾರೆ. ಸಮಥಿಂಗ್ ಏನೋ ರಾಂಗ್ ನಡೀತಿದೆ, ಅದನ್ನು ದೇವರು ಬೆಳಕಿಗೆ ತಂದು ತೋರಿಸ್ತಾನೆ. ಕೆಲವೊಂದು ಸಾರಿ ಬೆಳಕಿಗೆ ಬಂದಮೇಲೆ ಆದಷ್ಟು ಬೇಗ ಶೀಘ್ರದಲ್ಲೇ ನಾವು ಎಷ್ಟು ದೇವರಿಗೆ ಅನ್ಯೋನ್ಯತೆಯಲ್ಲಿ ಇರ್ತೀವೋ ಅಷ್ಟು ಬೇಗ ನಾವು ಕಂಡುಹಿಡಿಬೋದು ಅವನ ಕಾರ್ಯಗಳನ್ನ, ಸೈತಾನ್ನ ಕಾರ್ಯಗಳನ್ನು ನಾವು ಕಂಡುಹಿಡಿದ ತಕ್ಷಣ ಅದನ್ನೇನು ಮಾಡ್ಬೋದು, ನಾವು ಕ್ಯಾನ್ಸಲ್ ಮಾಡ್ಬೋದು. ಹಾಲೆಲೂಯಾ, ಹಾಲೆಲೂಯಾ. ಸೊ ಈ ಒಂದು ರೀತಿ ನಾವು ನೋಡೋದಾದರೆ ಮತ್ತೆ ಈ ದುಷ್ಟಶಕ್ತಿಗಳ ರಹಸ್ಯಗಳನ್ನು ನಾವು ತಿಳ್ಕೊಬೋದು. ಮತ್ತು ನಾವಿಲ್ಲಿ ನೋಡ್ತೇವೆ ಈ ಹಾಮಾನನ ಒಂದು ಸ್ವಭಾವ, ಈ ಸೈತಾನನ ಒಂದು ಸ್ವಭಾವ ಏನು. ಈ ಸೈತಾನನ ಒಂದು ಸ್ವಭಾವ ಏನಾಗಿತ್ತು, ಅವನು ಆರಾಧನೆಗೆ ಬೇಡಿಕೆ, ಅಂದರೆ ಅವನಿಗೆ ಆರಾಧನೆ ಸಲ್ಲಬೇಕೆಂದು ಬಯಸ್ತಾನೆ. ಅದೇ ಅಲ್ವಾ ಅಲ್ಲಿ ಮಾಡಿದ ಹಾಮಾನನು. ಅವನು ಏನಕ್ಕೆ ಮೊರ್ದೆಕೈನ ಅವರ ಮೇಲೆ ಎಲ್ಲ ತುಂಬ ಫೈಟ್ ಮಾಡಿ ಅವ್ರನ್ನ ಕೊಲೆ ಮಾಡಬೇಕೆಂಬುದಾಗಿ ನೆನೆಸ್ದ. ಕೇವಲ ಮೊರ್ದೆಕೈ ಅವನಿಗೆ ನಮಸ್ಕಾರ ಮಾಡಲಿಲ್ಲ ಅಂತೇಳಿ ಅಲ್ವಾ. ಸೊ ಅದು ಯಾರ ಸ್ವಭಾವ? ಸೈತಾನನ ಸ್ವಭಾವ. ಸೊ ಸೈತಾನನ ಸ್ವಭಾವ ಏನಂದರೆ ಅವನನ್ನು ನಾವು ಆರಾಧಿಸಬೇಕು, ಅವನ ಒಂದು ಕಾರ್ಯಗಳನ್ನು ಆರಾಧನೆ ಮಾಡಬೇಕು. ಸೊ ಈ ರೀತಿ ಅವನ ಆರಾಧನೆ ಸಲ್ಲಿಸಿದ್ರೆ ಅವನೇನು ಮಾಡ್ತಾನೆ, ಅವನ ಕೆಳಗಡೆ ನಮ್ಮನ್ನು ಕಂಟ್ರೋಲ್ಗೆ ತೆಗೆದುಕೊಳ್ತಾನೆ. ಸೊ ಎಸ್ತೇರಳು 3ನೇ ಅಧ್ಯಾಯ ಅದರ 2ನೇ ವಚನದಿಂದ ನಾವು ನೋಡ್ಬೋದು. ಎಸ್ತೇರಳು 3:2 ವಚನ ನೋಡ್ರಿ. ಅರಸನು ರಾಜ ನಿವೇಶನದಲ್ಲಿರುವ ರಾಜ ಸೇವಕರೆಲ್ಲರೂ ಹಾಮಾನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೆಂದು ಅಪ್ಪಣೆ ಮಾಡಿದ್ದರಿಂದ ಎಲ್ಲರೂ ಹಾಗೆ ಮಾಡುತ್ತಿದ್ದರು. ಆದರೆ ಮೊರ್ದೆಕೈಯು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ನಾವು ಅಷ್ಟೇನೆ, ನಾವು ಅನೇಕ ಒಂದು ಲೋಕದ ಕಡೆ ನಾವು ಹೋಗ್ತೇವೆ ಸ್ತ್ರೀಯರು ಅಲ್ವಾ, ಕೆಲಸ ಮಾಡೋಕ್ಕೆ ಅಲ್ಲಿಗೆ ಇಲ್ಲಿಗೆ ಹೋಗ್ತೇವೆ. ಅನೇಕ ಒಂದು ಅಟ್ಯಾಕ್ಸ್ ಬರುತ್ತೆ, ಅಟ್ಯಾಕ್ಸ್ ಸ್ತ್ರೀಯರ ಮೇಲೆ ಹೋರಾಟಗಳು ಬಂದೇ ಬರುತ್ತೆ. ಆದರೆ ನಾವು ಯಾವುದಕ್ಕೂ ನಾವು ಸೈತಾನ ಕಾರ್ಯಗಳಿಗೆ ನಾವು ಬೊಗ್ಗಬಾರ್ದು. ಹಾಲೆಲೂಯಾ. ಸೊ ಈ ಸೈತಾನ್ ಏನು ಮಾಡ್ತಾನೆ ಅಂದರೆ ಅವನ ಕೆಳಗಡೆ ಇರುವಂಥ ಜನರು ವೇಷಗಳನ್ನು ಮಾರಿಸ್ಕೊತಾರೆ, ಭಾಷೆಗಳನ್ನು ಮಾರಿಸ್ಕೊತಾರೆ. ಹಾಲೆಲೂಯಾ. ಕೆಲವರು ನಮ್ಮ ಜೊತೆನೇ ಇರ್ತಾರೆ, ನಮ್ಗೆ ಗೊತ್ತಾಗಲ್ಲ, ಆದರೆ ಅವರ ಭಾಷೆಗಳು ತುಂಬ ಸ್ವೀಟಾಗಿರುತ್ತೆ ಕೇಳೋದಕ್ಕೆ. ಬಟ್ ಅವರು ಸಹ ಸೈತಾನಿಂದ ತುಂಬಲ್ಪಟ್ಟಿರ್ತಾರೆ. ಸೊ ನಾವು ಕೇರ್ಫುಲ್ ಆಗಿರಬೇಕು ಯಾರ ಸಂಗಡ ನಮ್ಮ ಒಡನಾಟಗಳಿರುತ್ತೆ ಎಂಬುದಾಗಿ. ಹಾಲೆಲೂಯಾ. ಅವರೇ ನಮಗೆ ಒಂದ್ಸಾರಿ ಧಕ್ಕೆ ತರ್ತಾ ಇರ್ತಾರೆ, ಅವರೇ ಒಂದ್ಸಾರಿ ನಮ್ಮನ್ನು ಉದ್ರೇಕಗೊಳಿಸ್ತಾ ಇರ್ತಾರೆ. ಕೆಲವೊಂದು ಸಾರಿ ನಮ್ಮ ಒಂದು ಫೈನಾನ್ಸ್ಗಳಿಗೆ ಉದ್ರೇಕಗೊಳಿಸ್ತಾ ಇರ್ತಾರೆ. ಅದು ತಗೋ ಇದು ತಗೋ ಅಂತ ಹೆಣ್ಮಕ್ಳು ನಿಮಗೆ ಗೊತ್ತಲ್ವಾ. ಕೆಲವರೆಲ್ಲನೂ ನಾವು ಎಲ್ಲಾದರೂ ಹೋದರೆ ಸಾಕು ಏನು ಮಾಡ್ತಿರ್ತಾರೆ, ಅದಿಷ್ಟು ಇದಿಷ್ಟು ಅವರು ಮುಂದೆ ಫೋರ್ಸ್ ಮಾಡ್ತಿರ್ತಾರೆ. ನೀನು ತಗೋ ನಿನ್ಗೆ ಬೇಕಿದ್ರೆ ನೀನು ತಗೋ, ಫೋರ್ಸ್ ಮಾಡಿ 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 ನಮ್ಮ ಹತ್ರ ಏನೂ ಇರೋದಿಲ್ಲ, ನಮ್ಮನ್ನು ಮುಂದೆ ತಳ್ಳಿ ಸಾಲಗಾರನಾಗಿ ಮಾಡ್ತಾರೆ. ಸೊ ನಮಗೆ ಏನು ಬೇಕು? ಜ್ಞಾನ ಬೇಕು. ಹಾಲೆಲೂಯಾ. ಸೊ ಅಂಥವರು ನಮಗೆ ನಿಜವಾದ ದೈವಿಕವಾದ ಭಯ ನಮ್ಮಲ್ಲಿ ಇರೋದಾದರೆ, ದೈವಿಕವಾದ ಭಕ್ತಿ ನಮ್ಮಲ್ಲಿ ಇರೋದಾದರೆ, ಅವರು ನಮ್ಮನ್ನು ಏನಕ್ಕೆ ತಳ್ತಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೋದು ಅಲ್ವಾ. ಅವರು 100 ರೂಪಾಯಿ ಕೊಟ್ಟು ತೊಗೊಂಡಿದ್ರು 500 ರೂಪಾಯಿ 1000 ರೂಪಾಯಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಯಾಮಾರಿಸ್ತಾ ಇರ್ತಾರೆ ಅಲ್ವಾ. ಸೊ ಹೆಣ್ಮಕ್ಳು ಈಸಿಯಾಗಿ ಬಿದ್ದೋಗ್ತಾ ಇರ್ತೀವಿ ಅಲ್ವಾ. ಸೊ ನಾವು ಆ ರೀತಿ ಬೀಳಬಾರ್ದು ಅಂತಂದರೆ ನಾವೇನು ಮಾಡಬೇಕು? ಪರಿಶುದ್ಧಾತ್ಮನಿಂದ ತುಂಬಿರಬೇಕು. ಹಾಲೆಲೂಯಾ. ಸೊ ಆ ವ್ಯಕ್ತಿಗಳಿಗೆ ನಾವು ಆರಾಧನೆ, ಕೆಲವೊಂದು ಪೊಸಿಷನ್ಗಳಿಗೆ ನಾವು ನೋಡ್ತೇವೆ, ಕೆಲಸ ಮಾಡುವಂಥ ಜಾಗಗಳಲ್ಲಿ ಅನೇಕರು ನಿನ್ಗೆ ಬೇಕಿದ್ರೆ ದೊಡ್ಡ ಹೈಯರ್ ಪೊಸಿಷನ್ ಬೇಕಾ, ನಾನು ಕೊಡ್ತೀನಿ, ನಾನು ಹೇಳ್ದಂಗೆ ನೀನು ಮಾಡು, ಏನಾದರೂ ಆಗಿರ್ಬೋದು ಅಲ್ವಾ. ನಾನು ಹೇಳ್ದಂಗೆ ನೀನು ಮಾಡು, ನಿನ್ಗೇನು ಪೊಸಿಷನ್ ಬೇಕಾ, ಸಂಬಳ ಹೆಚ್ಚಿಳಿಕೆ ಬೇಕಾ, ಏನು ಬೇಕಾದರೂ ನಾನು ಮಾಡ್ತೀನಿ. ಸೊ ಈ ರೀತಿಯಾಗಿ ಸ್ತ್ರೀಯರನ್ನು ವಂಚನೆ ಮಾಡ್ತಾರೆ. ಸೊ ಅದರಲ್ಲಿ ನಾವೇನಾಗಿರಬೇಕು? ಜಾಣರಾಗಿರಬೇಕು, ಕೇರ್ಫುಲ್ ಆಗಿರಬೇಕು.
ಹಾಲೆಲೂಯ. ಒಂದು ವೇಳೆ ನಿಮ್ಮ ಗಂಡಂದಿರು ನಿಮ್ಮ ಕುಟುಂಬಗಳಲ್ಲಿ ನಿಮ್ಮನ್ನು ಪ್ರೀತಿಸದೇ ಇರ್ಬೋದು, ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ದೇ ಇರ್ಬೋದು, ನಿಮ್ಮ ಬ್ಯೂಟಿಯನ್ನು ಹೊಗಳ್ದೇ ಇರ್ಬೋದು. ಇಲ್ಲಾಂದ್ರೆ ಔಟ್ಸೈಡ್ ಯಾರಾದರೂ ಒಬ್ರು ಬಂದ್ಬಿಟ್ಟು ವಾವ್ ಯು ಆರ್ ಸೋ ಬ್ಯೂಟಿಫುಲ್ ಅಂದರೆ ನಿಮಗೆ ಏನು ಲ್ಯಾಕ್ ಇರುತ್ತೋ ಇನ್ನೊಬ್ಬರು ಬಂದ್ಬಿಟ್ಟು ಅದನ್ನ ಹೇಳಿದ್ರೆ ಹೆಂಗಿರುತ್ತೆ ನಿಮಗೆ? ನನ್ನ ಗಂಡ ಸಹ ನಾನು ಈ ಥರ ಹೋಗ್ಲಿಲ್ಲಪ್ಪ ಅಲ್ವಾ? ಸೈತಾನ್ನ ಕುತಂತ್ರಗಳದು. ಹಾಲೆಲೂಯ. ನಿಮ್ಮಲ್ಲಿ ಏನು ಲ್ಯಾಕ್ ಅಂತಂದರೆ ಏನು ಇರೋದಿಲ್ವೋ, ಏನು ಕೊರತೆ ಇರುತ್ತೋ ಅದನ್ನು ನಿಮ್ಮ ಹೃದಯದ ಆಸೆ ಏನಿರುತ್ತೋ ಅದನ್ನೇ ಕೆಲವೊಂದು ಸಾರಿ ದುಷ್ಟನ ಏನು ಮಾಡ್ತಾನೆ, ಉಪಯೋಗ ಮಾಡಿಕೊಂಡು ಕಾರ್ಯ ಮಾಡ್ತಾ ಇರ್ತಾನೆ. ಆದರೆ ನಾವು ನಮಗಿರುವಂಥ ಬೌಂಡ್ರಿಗಳನ್ನು ನಾವು ದಾಟಬಾರ್ದು, ನಮಗಿರುವ ಲಿಮಿಟೇಷನ್ನ ನಾವು ದಾಟಬಾರ್ದು. ನಿಮ್ಮ ಗಂಡ ಒಂದು ವೇಳೆ ಚೆನ್ನಾಗಿಲ್ವಾ, ಏನು ಸರಿಯಾಗಿ ಕೇರ್ ಮಾಡ್ತಿಲ್ವಾ, ಏನಿದ್ರೂ ಪರವಾಗಿಲ್ಲ, ದೇವರು ನಮ್ಮನ್ನು ಅವ್ರ ಕೆಳಗಡೆ ಇಟ್ಟಿದ್ದಾರೆ ಅಂದರೆ ನಾವು ಅಲ್ಲೇ ಇರಬೇಕು. ಹಾಲೆಲೂಯ. ಅದು ನಮಗೆ ಒಳ್ಳೆಯದು, ಅದು ನಮಗೆ ಒಳ್ಳೆಯದು. ಯಾಕಂದರೆ ಒಬ್ಬ ಹೆಂಡತಿ ಪಕ್ಕ ಗಂಡ ಇರೋವರೆಗೂ ಯಾರೂ ಸಹ ಕೆಟ್ಟ ಸ್ವಭಾವಕ್ಕೆ ಕೈ ಹಾಕೋದಿಲ್ಲ. ಈ ಕಾಲದಲ್ಲಿ ನಾವು ನೋಡೋದಾದ್ರೆ ಹಂಗೂ ಮಾಡ್ತಾರೆ ಅಲ್ವಾ, ಹಂಗೂ ಮಾಡ್ತಾರೆ. ಆದರೂ ಸಹ ಒಂದು 50% ನಿಮ್ಮ ಪಕ್ಕ ಗಂಡ ಇದ್ದರೆ ಜನರು ಭಯ ಪಡ್ತಾರೆ ಅಲ್ವಾ. ಸೊ ಬಿಕಾಸ್ ದೇವರು ನಮ್ಮನ್ನು ಗಂಡಂದಿರು ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಅವರು ನಮಗೂ ಒಂದು ರಕ್ಷಣೆಯ ಕವಚ ಇದ್ದಂಗೆ, ಏನವರು ಪ್ರೊಟೆಕ್ಷನ್ ಇದ್ದಂಗೆ. ಅವರು ಒಳ್ಳೆಯವರು ಕೆಟ್ಟವರು ಅಲ್ಲ ಪ್ರಶ್ನೆ, ಅವರಿದ್ದರೆ ಒಂದು ಪ್ರೊಟೆಕ್ಷನ್ ಸ್ತ್ರೀಗೆ. ಹಾಲೆಲೂಯ. ಸೊ ಆ ರೀತಿಯಾಗಿ ನಾವೇನು ಮಾಡಬೇಕು ಅಂತಂದರೆ, ನಾವು ಕೆಲಸದ ಜಾಗಗಳಲ್ಲಾಗಿರ್ಬೋದು, ಎಲ್ಲಿದ್ದರೂ ಸಹ ನಾವೇನು ಮಾಡಬೇಕು, ಕೇರ್ಫುಲ್ ಆಗಿರಬೇಕು. ಹಾಲೆಲೂಯ. ಯಾಕಂದರೆ ಸೈತಾನ್ನು ವಂಚಿಸುವ ಹಾಗೆ ಅವನು ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ, ಅದಕ್ಕೆ ನಾವು ಬಿದ್ದು ಹೋಗಬಾರ್ದು. ಹಾಲೆಲೂಯ. ಮತ್ತು ನಾನು ಅದೇ ಹೇಳಿದ್ದು, ನಮ್ಮನ್ನು ನಾಶ ಮಾಡಲು ಅವನೇನು ಮಾಡ್ತಾನೆ ಅಂತಂದರೆ ಭಯವನ್ನು ಸಹ ಬಳಸ್ತಾನೆ. ಕೆಲವೊಂದು ಸಾರಿ ಸೈತಾನ್ನ ಕಾರ್ಯಗಳು ನಾವು ನೋಡೋದಾದರೆ, ಕೆಲವರು ಒಳ್ಳೆಯದಾಗಿ ನೈಸ್ ಮಾಡಿ ನೋಡ್ತಾರೆ, ಆ ಕಾರ್ಯಗಳು ಆಗಲಿಲ್ಲ ಅಂತಂದರೆ ಭಯ ಹುಟ್ಟಿಸಿ ಸಹ ಮಾಡ್ತಾರೆ. ನಿನ್ನ ಜಾಬಿಂದ ನಾನು ತೆಗೆದಾಕ್ತೀನಿ ಅಂದರೆ ಅವ್ರಿಗೆ ಜಾಬ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಿನ್ನ ಈ ಥರ ಏನೋ ನಾನು ಕಾರ್ಯಕ್ಕೆ ನೀವು ಬರಬಾರ್ದು ಅಂದರೆ ಜಾಬಿಂದ ನಾನು ತೆಗೆದಾಕ್ತೀನಿ ಅಂತಂದರೆ ಅನೇಕರು ಭಯ ಪಟ್ಕೊಳ್ತಾರೆ, ಅಯ್ಯೋ ನನ್ನ ಕುಟುಂಬ ಏನಾಗುತ್ತೋ, ನನ್ನ ಮಕ್ಕಳ ಪರಿಸ್ಥಿತಿಯನ್ನು. ಅಂದರೆ ಸತ್ಯದ ಪರವಾಗಿ ನಾವು ನಿಂತ್ಕೊಳ್ಬೇಕೋ ಹೊರ್ತುನು ಏನಿದ್ರು ಏನಾಗದಿದ್ರು ನಾವು ಯಾವತ್ತೂ ಎಲ್ಲಿ ನಿಂತ್ಕೋಬೇಕು, ಸತ್ಯದ ಪರವಾಗಿ ನಿಂತ್ಕೋಬೇಕು. ಹಾಲೆಲೂಯ. ಕೆಲಸ ಹೋದ್ರೂ ಬಂದ್ರೂ ಅದು ದೇವರೇ ಕೆಲಸ ಕೊಡ್ತಾರೆ, ದೇವರೇ ತಗೊತಾರೆ ಅನ್ನೋ ಒಂದು ಕಮಿಟ್ಮೆಂಟಲ್ಲಿ ನಾವು ಯಾವತ್ತೂ ಅಷ್ಟೇ ಸತ್ಯದ ಪರ ನಿಂತ್ಕೋಬೇಕು. ಹಾಲೆಲೂಯ. ಸೊ ಸತ್ಯದ ಪರ ನಿಂತ್ಕೊಂಡು ನಾವು ನಿಂತ್ಕೊಳ್ಬೇಕು ಆಗುತ್ತೆ. ಹಾಲೆಲೂಯ. ಸೊ ಇಲ್ಲಿ ಎಸ್ತೇರು 3 ಮತ್ತು 6, 8, 9 ಇದು ನಾವು ಫುಲ್ ಚಾಪ್ಟರ್ ನಾವು ನೋಡೋದಾದರೆ ಅಲ್ಲಿ ಭಯವನ್ನು ಹುಟ್ಟಿಸುವಂಥ ಕಾರ್ಯಗಳು ಜರುಗುತ್ತೆ. ಈ ಹಾಮಾನನು ಯಾವಾಗ ಮೊರ್ದೆಕೈ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ವೋ, ಸೊ ಅವನು ಏನು ಮಾಡ್ತಿದ್ದಾನೆ ಅಂದರೆ ಈ ಒಂದು ಯಹೂದ್ಯರಿಗೆ ವಿರೋಧವಾಗಿ, ಮೊರ್ದೆಕೈಗೆ ವಿರೋಧವಾಗಿ ಏನು ಮಾಡ್ತಿದ್ದಾನೆ, ಆ ಜನರನ್ನೆಲ್ಲರನ್ನೂ ನಾಶ ಮಾಡಬೇಕೆಂಬುದಾಗಿ ಏನು ಮಾಡ್ತಾ ಇದ್ದಾನೆ, ಇಲ್ಲಿ ಪ್ಲ್ಯಾನ್ ಮಾಡ್ತಿದ್ದಾನೆ. ಹಾಲೆಲೂಯ. ಹಾಲೆಲೂಯ. ಕೇಳ್ತಿದ್ದೀರಾ ವಾಕ್ಯ? ಬೋರಿಂಗ್ ಆಗಿದೆಯಾ? ಬೋರಿಂಗ್ ಅಂತಂದರೆ ಹೇಳಿ, ಸ್ಟಾಪ್ ಮಾಡಿಬಿಡೋಣ. ಓಕೆ. ಸೊ ಇಲ್ಲಿ ನಾವು 3ನೇ ಅಧ್ಯಾಯ 5ರಿಂದ ನಾವು ನೋಡೋದಾದರೆ ಇಲ್ಲಿ 8ನೇ ವಚನ ನೀವು ನೋಡ್ರಿ. ಹಾಮಾನನು ಅರಸನಾದ ಅಹೇಶ್ವರೋಷನಿಗೆ, ನಿನ್ನ ರಾಜ್ಯದ ಎಲ್ಲ ಸಂಸ್ಥಾನಗಳಲ್ಲಿ ಒಂದು ಜನಾಂಗವಿರುತ್ತದೆ, ಅದು ಇತರ ಜನಾಂಗಗಳವರ ಮಧ್ಯದಲ್ಲಿ ಹರಡಿದ್ದರೂ ಅವರಿಂದ ಪ್ರತ್ಯೇಕವಾಗಿಯೇ ಇರುತ್ತದೆ. ಆ ಜನಾಂಗದವರ ನಿಯಮಗಳು ಇತರ ಎಲ್ಲ ಜನಾಂಗಗಳವರ ನಿಯಮಗಳಿಗೆ ಬೇರೆಯಾಗಿರುತ್ತದೆ. ಹಾಲೆಲೂಯ. ಹಾಲೆಲೂಯ. ಸೊ ಈ ವಾಕ್ಯನ ನೀವು ಕ್ಯಾಚ್ ಮಾಡ್ರಿ. ಆ ಜನಾಂಗದವರ ನಿಯಮಗಳು ಇತರ ಎಲ್ಲ ಜನಾಂಗಗಳವರ ನಿಯಮಗಳಿಗೆ ಬೇರೆಯಾಗಿರುತ್ತದೆ. ಸೊ ನಾವು ಯೇಸು ಸ್ವಾಮಿನ ನಂಬಿರೋ ಅಂಥವ್ರು, ನಮ್ಮ ಕ್ರಿಯೆಗಳು, ಮಾತುಗಳು, ನಮ್ಮ ನಡವಳಿಕೆಗಳು ಬೇರೆ ಎಲ್ಲ ಜನರಿಗಿಂತ ನಮ್ಮದು ಏನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಡಿಫ್ರೆಂಟಾಗಿ ಇರಲೇಬೇಕು. ಹಾಲೆಲೂಯ. ಒಂದು ವೇಳೆ ನಾವು ಡಿಫ್ರೆಂಟಾಗಿಲ್ಲದೆ ಅವ್ರ ಥರನೇ ಇದ್ದರೆ ಅವ್ರಿಗೂ ನಮಗೆ ಡಿಫ್ರೆನ್ಸ್ ಏನಿಲ್ಲ ಅಲ್ವಾ. ಆದರೆ ಇಲ್ಲಿ ದೇವರ ವಾಕ್ಯನೇ ಹೇಳ್ತಿದೆ, ಆ ಜನಾಂಗದವರ ನಿಯಮಗಳು ಇತರ ಎಲ್ಲ ಜನಾಂಗಗಳವರ ನಿಯಮಗಳಿಗೆ ಬೇರೆಯಾಗಿರ್ತದೆ. ಸೊ ನಮ್ಮ ಒಂದು ಕ್ರಿಯೆಗಳು, ಮಾತುಗಳೆಲ್ಲ ಯಾವ ರೀತಿ ಇರಬೇಕು, ಬೇರೆಯಾಗಿರಬೇಕು. ಅದು ಪರಿಶುದ್ಧಾತ್ಮನ ಹಾಗೆ ಇರಬೇಕು. ಹಾಲೆಲೂಯ. ಸೊ ಇಲ್ಲಿ ಮತ್ತೆ ನಾವು ನೋಡೋದಾದರೆ ಎಸ್ತೇರಳು
ಅಲ್ಲಿ ಎಸ್ತೇರಳು ಇಲ್ಲಿ ಏನು ಮಾಡ್ತಿದ್ದಾಳೆ ಅಂತಂದರೆ, ನಾನು ಹೇಳಿದ್ನಲ್ಲ, ಎಸ್ತೇರಳು ಒಂದು ಸಭೆಗೆ ಒಂದು ಮಧ್ಯಸ್ಥಿಕೆ ವಹಿಸ್ಕೊಂಡಿದ್ದಾಳೆ. ಹಲ್ಲೆಲೂಯಾ. ಇಲ್ಲಿ ಯಹೂದ್ಯರನ್ನ ಸೇವ್ ಮಾಡಬೇಕಾದ್ರೆ ಇಲ್ಲಿ ಎಸ್ತೇರಳು ದೇವರಿಗೆ ಬೇಕಾಗಿತ್ತು. ಹಲ್ಲೆಲೂಯಾ. ಸೊ ನೀವಿರುವಂಥ ಜಾಗಗಳಲ್ಲಿ ಅನೇಕರನ್ನ ದೇವರ ಕಡೆಗೆ ತಿರುಗಿಸ್ಕೊಳ್ಬೇಕಂದ್ರೆ ದೇವರಿಗೆ ನಿಮ್ಮ ಮಧ್ಯಸ್ಥಿಕೆ ಬೇಕು. ಹಲ್ಲೆಲೂಯಾ. ಸೊ ನಿಮ್ಮ ಮಧ್ಯಸ್ಥಿಕೆ ಇಲ್ಲದೆ ದೇವರಲ್ಲಿ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಸೊ ಒಬ್ಬ ವ್ಯಕ್ತಿಯನ್ನ ರಕ್ಷಣೆ ಮಾಡ್ಬೇಕಂದ್ರೂ ನೀವು ಬೇಕು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿನ ದೇವರಿಂದ ತಪ್ಪಿಸ್ಬೇಕಂದ್ರೆ ಸೈತಾನನಿಗೂ ಯಾರು ಬೇಕು? ಮನುಷ್ಯರು ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಸೈತಾನನಿಗೂ ಯಾರು ಬೇಕಾಗಿದೆ? ಮನುಷ್ಯರೇ ಬೇಕಾಗಿದೆ. ದೇವರಿಗೆ ಯಾರು ಬೇಕಾಗಿದೆ? ಮನುಷ್ಯರೇ ಬೇಕಾಗಿದೆ. ಸೊ ನಾವು ದೇವರಿಗೆ ಬೇಕಾದವರು. ಹಲ್ಲೆಲೂಯಾ. ಸೈತಾನನಿಗಲ್ಲ ಅಲ್ವಾ? ನಾವು ಸೈತಾನ್ಗಲ್ಲ, ನಾವು ಯಾರಿಗೆ ಬೇಕಾಗಿದೆ? ನಾವು ದೇವ್ರಿಗೆ ಬೇಕಾಗಿದೆ. ಸೊ ದೊಡ್ಡ ಕಾರ್ಯಗಳು ನಮ್ಮಿಂದ ಆಗಬೇಕಂದ್ರೆ, ಆ ಹೊದಿಕೆಗಳು ನಮ್ಮ ಮೇಲೆ ಬೀಳಬೇಕು ಅಂತಂದರೆ ನಾವು ದೇವರಿಗೆ ಬೇಕು. ಹಲ್ಲೆಲೂಯಾ. ಸೊ ಇಲ್ಲಿ ಎಸ್ತೇರಳು ಇಲ್ಲಿ ಮೊರ್ದೆಕೈ ಹೇಳಿ ಕಳಿಸ್ತಾನೆ, ಏನಂತ ಹೇಳ್ಬಿಟ್ಟು, ನೀನೇನು ಮಾಡು, ಅರಸನ ಬಳಿ ಹೋಗು, ಈ ರೀತಿಯಾಗಿ ಪತ್ರಗಳು ಬರೆದು ಕಳಿಸ್ಬಿಟ್ಟಿದ್ದಾರೆ. ಏನಂತೇಳಿ, ಇಂಥ ಒಂದು ಡೇಟ್ ಫಿಕ್ಸ್ ಆಗಿದೆ, ಟೈಮ್ ಫಿಕ್ಸ್ ಆಗಿದೆ, ತಿಂಗಳು ಫಿಕ್ಸ್ ಆಗಿದೆ. ಏನಕ್ಕೆ? ಒಂದು ದೊಡ್ಡ ಜನಾಂಗವನ್ನು ಸಾಯಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಬರೀ ಈ ಮೊರ್ದೆಕೈ ಇರುವಂಥ ಒಬ್ಬ ವ್ಯಕ್ತಿ ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ಲ. ಅದಕ್ಕೆ ಈ ಹಾಮಾನ್ ಅನ್ನುವಂಥ ಈ ದುಷ್ಟನು ಸೈತಾನ ಏನು ಮಾಡ್ತಿದ್ದಾನೆ? ಸೇಡು ತೀಡ್ಸ್ಕೊಳ್ಳೋದಕ್ಕೋಸ್ಕರ ಇವನನ್ನು ಮಾತ್ರ ಕೊಲೆ ಮಾಡಿದ್ರೆ ಆಗೋದಿಲ್ಲ, ಇವನ ಜನಾಂಗವನ್ನೇ ಕೊಲೆ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ದಾನೆ. ಏನು ಆ ಪ್ಲ್ಯಾನು? ಇಂಥ ಒಂದು ಡೇಟು, ಇಂಥ ಒಂದು ದಿನ, ಈ ಡೇಟ್, ಈ ಸಮಯಕ್ಕೆ ಸರಿಯಾಗಿ ನೀವೇನು ಮಾಡಬೇಕು, ಅವರ ಜನಾಂಗದವರೆಲ್ಲ ಏನು ಮಾಡಬೇಕಂತೆ, ಅವರನ್ನು ಮೇಲೆ ಬಿದ್ದು ನಾಶ ಮಾಡಬೇಕು, ಕೊಲೆ ಮಾಡಬೇಕು ಅನ್ನುವಂಥ ಒಂದು ರೂಲನ್ನು ತೆಗೆದುಕೊಂಡು ಬರ್ತಾನೆ. ಇದೆಲ್ಲ ನಮಗೆ ಗೊತ್ತಿರೋದೆ ಅಲ್ವಾ? ಸೊ ಈ ರೂಲನ್ನು ನಾಶ ಮಾಡಬೇಕು. ಯಾರಿಂದ ಸಾಧ್ಯ ಗೊತ್ತಾ? ಎಸ್ತೇರಳಿಂದ ಸಾಧ್ಯ. ಹಲ್ಲೆಲೂಯಾ. ಹೇಗೆ ಸಾಧ್ಯ? ಅವಳು ಪಟ್ಟ ಚೇಂಜ್ ಆಯಿತು. ಏನು ಅವಳ ಪಟ್ಟ? ಈಗ ಅವಳು ರಾಣಿ. ಹಲ್ಲೆಲೂಯಾ. ಏನಾಗಿದ್ದಾಳೆ? ರಾಣಿ. ಸೊ ಅವಳಿಗೆ ಮಾತ್ರನೇ ಏನಿದೆ? ಅಧಿಕಾರ ಇದೆ. ಹಲ್ಲೆಲೂಯಾ. ಸೊ ನೀವಿರುವಂಥ ಜಾಗಗಳಲ್ಲಿ ದೇವರು ನಿಮ್ಮನ್ನು ಸಹ ಕರೆದಿರುವಂಥದ್ದು ಆ ರಾಣಿಯ ಪಟ್ಟಕ್ಕೆ. ಹಲ್ಲೆಲೂಯಾ. ಸೊ ನೀವು ಆ ರಾಣಿಯ ಪಟ್ಟದಲ್ಲಿ ನೀವು ಇರುವಾಗ ಸೈತಾನನ ಅನೇಕ ಸ್ಕೀಮ್ಗಳು ಮಾಡ್ಬೋದು, ಅನೇಕ ಪ್ಲ್ಯಾನ್ಗಳು ಮಾಡ್ಬೋದು, ಆದರೆ ನಿಮ್ಮಿಂದ ಮಾತ್ರ ಸಾಧ್ಯನೇ ಅದನ್ನು ಅಳಿಸಲು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ಅಥಾರಿಟಿನ ತೆಗೆದುಕೊಂಡು, ನಿಮಗೆ ದೇವರು ಕೊಟ್ಟಿರುವಂಥ ಆ ಅಧಿಕಾರವನ್ನು ತೆಗೆದುಕೊಂಡು ನೀವು ಕಾರ್ಯ ಮಾಡ್ಬೋದು. ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟಿರುವಂಥ ಒಂದು ಆತ್ಮ ಅದೇನು? ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮ ಅಲ್ಲ. ಏಡಿತನದ ಆತ್ಮ ಅಲ್ಲ. ಏನೋ ಒಂದು ಕುಟುಂಬದಲ್ಲಿ ಸಮಸ್ಯೆ ಬಂತು, ಪ್ರಾಬ್ಲಮ್ ಬಂತು ಅಂತಂತ ನೋಡುವಾಗ ಅಯ್ಯೋ ಈ ರೀತಿ ಆಗೋಯ್ತಲ್ಲ ಅಂತೇಳಿ ಹತ್ಕೊಂಡು ಕುತ್ಕೊಳ್ಳೋದಕ್ಕಲ್ಲ ನಿಮ್ಮನ್ನು ದೇವ್ರು ಕರೆದಿರೋದು. ಏನು ತೊಂದರೆ ಆಯ್ತೋ, ಎಲ್ಲಿ ತೊಂದರೆ ಆಗ್ತಾ ಇದೆಯೋ ಅದನ್ನು ಗುರ್ತಿಸಿ ಮಣ್ಕಲ್ಲೂರಿ ಪ್ರಾರ್ಥನೆ ಮಾಡ್ರಿ, ವಾರ್ಫೇರ್ ಮಾಡ್ರಿ. ಹಲ್ಲೆಲೂಯಾ. ನೀವು ಯುದ್ಧ ಮಾಡೋದಾದ್ರೆ ಅವನ ಅಣಗಿ ಹೋಗ್ತಾನೆ. ಹಲ್ಲೆಲೂಯಾ. ಅಳೋದಲ್ಲ, ಕುಗ್ಗಿ ಹೋಗೋದಲ್ಲ, ಅವ್ರಿಗೆ ಫೋನ್ ಮಾಡಿ ನಮ್ಮ ಕುಟುಂಬದಲ್ಲಿ ಹಿಂಗಾಯ್ತು ಅಂತ ಹೇಳೋದಕ್ಕಲ್ಲ ದೇವ್ರು ನಮ್ಮನ್ನು ಕರೆದಿರೋದು. ಗುರುತಿಸಬೇಕು, ಸೈತಾನ್ನ ಕಾರ್ಯಗಳನ್ನು ನಾಶ ಮಾಡಬೇಕು. ಹಲ್ಲೆಲೂಯಾ. ಆ ಪಟ್ಟದಲ್ಲಿ ದೇವರು ನಮ್ಮನ್ನು ಕರೆದಿರುವಂಥದ್ದು. ಹಲ್ಲೆಲೂಯಾ. ಆ ಒಂದು ರಾಣಿಯ ಪಟ್ಟದಲ್ಲಿ ದೇವರು ನಮ್ಮನ್ನು ಕರೆದಿರುವಂಥದ್ದು. ಹಲ್ಲೆಲೂಯಾ. ನೀವು ಯೋಚನೆ ಮಾಡ್ರಿ, ಸ್ವಂತ ಜನರು ಅಹೇಶ್ವರೋಷ್ ಇದ್ದಂಥ ಶೂಷನ್ ಕೋಟೆ ಎಂಬುದಾಗಿ ಏನು ನೋಡ್ತೀವಿ, ಆ ಕೋಟೆಯಲ್ಲಿದ್ದಂಥ ಜನರೆಲ್ಲ ಅಹೇಶ್ವರೋಷ್ ಸಂತಾನದವರು. ಅಂಥ ಜನರನ್ನು ಕೊಲೆ ಮಾಡೋದಕ್ಕೆ ಅದೇ ಅರಸನು ಪರ್ಮಿಷನ್ ಕೊಡ್ತಾನೆ. ಯಾರಿಗೆ? ಎಸ್ತೇರಳಿಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಅವಳ ಒಂದು ಅಧಿಕಾರ, ಅವಳ ಮೇಲೆ ಇದ್ದಂಥ ಫೇವರು ನೀವು ಗುರುತಿಸಿ ನೋಡ್ರಿ. ಹಲ್ಲೆಲೂಯಾ. ಸೊ ಅವಳ ಮೇಲೆ ಇದ್ದಂಥ ಆ ಒಂದು ಹೊದಿಕೆ, ಅವನು ಏನು ಬೇಕಾದರೂ ಮಾಡ್ತಾನೆ. ಹಲ್ಲೆಲೂಯಾ. ಈ ಅಹೇಶ್ವರೋಷ್ ರಾಜನು ಏನು ಹೇಳ್ತಾನೆ? ನೀನು ನನ್ನ ಅರ್ಧ ರಾಜ್ಯ ಬೇಕಾ ಕೇಳ್ಕೊ, ನಾನು ಕೊಡ್ತೇನೆ. 2-3 ಸಾರಿ ಏನು ಮಾಡ್ತಾನೆ? ಕೇಳ್ತಾನೆ, ನಿನ್ಗೇನು ಅರ್ಧ ರಾಜ್ಯ ಬೇಕಾ? ಬರ್ಕೊಡ್ಲಾ?
ಕೇಳ್ತಾನೆ. ಹಾಲೆಲೂಯ. ಸ್ವಂತ ಜನರನ್ನೇ ಕೊಲೆ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ಯಾರು? ಆ ರಾಜನು. ಹಾಲೆಲೂಯ, ಹಾಲೆಲೂಯ. ನಾವು ನಮ್ಮ ಒಂದು ಪಟ್ಟದಲ್ಲಿ ಇರೋದಾದ್ರೆ, ನಮಗೆ ದೇವರು ಕೊಟ್ಟಿರುವಂಥ ಅಧಿಕಾರದಲ್ಲಿ ನಿಲ್ಲೋದಾದ್ರೆ, ನಮ್ಮ ಮುಂದೆ ಎಂಥ ಅಧಿಕಾರಿಗಳಾದರೂ ಅದು ತಲೆ ಬಾಗುತ್ತೆ ನಮಗಾಗಿ. ಹಾಲೆಲೂಯ. ನಮ್ಮ ಮೇಲೆ ಇರುವಂಥ ಫೇವರು, ನಮ್ಮ ಮೇಲೆ ಇರುವಂಥ ಆ ದಯೆ, ನಮ್ಮ ಮೇಲೆ ದೇವರು ಇಟ್ಟಿರುವಂಥ ಆ ಕೃಪೆ ಅಂಥದ್ದು. ಹಾಲೆಲೂಯ. ಆ ಕೃಪೆಯಲ್ಲಿ ನಾವು ನಡೆಯುವಾಗ, ಆ ದಯೆಯಲ್ಲಿ ನಾವು ನಡೆಯುವಾಗ, ದೇವರು ನಮಗೆ ಕೊಟ್ಟಿರುವಂಥ ಆ ಅಧಿಕಾರದಲ್ಲಿ ನಾವು ನಡೆಯುವಾಗ ಅನೇಕ ಕಾರ್ಯಗಳನ್ನು, ಸೈತಾನ ಮಾಡುವಂಥ ಕಾರ್ಯಗಳನ್ನು ಸೋಲಿಸಬಹುದು. ಹಾಲೆಲೂಯ. ನಾವು ಲಾಸ್ಟ್ ಟೈಮ್ ಗೋವಾ ಟ್ರಿಪ್ ಹೋಗಿದ್ವಿ. ಆ ಗೋವಾ ಟ್ರಿಪ್ಪಲ್ಲಿ ನಾವು ಟ್ರಿಪ್ ನೋಡಿದ್ವೋ ಇಲ್ಲೋ ಗೊತ್ತಿಲ್ಲ, ಮಧ್ಯರಾತ್ರಿ ಕುತ್ಕೊಂಡು ವಾರ್ಫೇರ್ ಮಾಡ್ತಿದ್ದೆ ನಾನು 1 hour. ನಿದ್ದೆ ಬರಲಿಲ್ಲ ನನಗೆ. ಯಾಕಂದರೆ ಇಲ್ಲಿಂದ ಒಂದು ಸ್ವಲ್ಪ ದೂರಕ್ಕೆ ಹೋದ್ರೂ, ಇಲ್ಲಿಂದ ರಾಯಂಕಲ್ ಮನೆ ಅಂತ ಇಟ್ಕೊಳ್ಳಿ, ಒಂದು 3-4 ಶಾಪ್, ವೈನ್ ಶಾಪ್ ಇದೆ. ಎಲ್ಲಿ ನೋಡಿದ್ರು ವೈನ್ ಶಾಪ್. ನಮಗೆ ತಲೆ ಸುತ್ತೋಯ್ತು ನಮಗೆ. ಯಾಕಂದರೆ ಅಲ್ಲಿ ಹಾಸ್ಪಿಟ್ಲ್ಗಳಿದೆಯೋ ಇಲ್ವೋ ಗೊತ್ತಿಲ್ಲ, ನೋಡಿದ್ದೆಲ್ಲ ಇದೇ ಶಾಪ್ಗಳೇ. ಯಾಕಂದ್ರೆ ನಮಗೂ ಆ ಪ್ಲೇಸ್ಗೂ ಅಡ್ಜಸ್ಟೇ ಆಗಲಿಲ್ಲ. ನಮಗೂ ಆ ಪ್ಲೇಸ್ಗೆ ನಾವು ಇರೋದಕ್ಕೂ ಅಡ್ಜಸ್ಟ್ ಆಗಿಲ್ಲ, ಫುಡ್ ಅಡ್ಜಸ್ಟ್ ಆಗಿಲ್ಲ, ವೆದರ್ ಅಡ್ಜಸ್ಟ್ ಆಗಿಲ್ಲ. ಒಂದು ದಿನ ಫುಲ್ಲು ಮಳೆ, ಮನೆಯಲ್ಲೇ ಇದ್ವಿ. ಹೋಗಿನೂ ನಾವು ಟ್ರಿಪ್ಗೆ ಹೋಗಿ ಅವತ್ತು ಹೋಗಲಿಲ್ಲ, ಅಲ್ಲೇ ಇದ್ವಿ. ಅಂದರೆ ಯಾಕೆ ಅಂತಂದರೆ, ದೇವರೇ ಇಲ್ಲಿ ಏನಕ್ಕೆ ಬಂದ್ವಿ ಅಂದರೆ ಪ್ರೇಯರ್ ಮಾಡೋಕ್ಕೆ ಬಂದ್ವಿ ಅಂತ ಅನಿಸ್ತು ನನಗೆ. ಹಾಲೆಲೂಯ. ಆವತ್ತು ಸಡನ್ನಾಗಿ ಎದ್ದು 1 hour ವಾರ್ಫೇರ್ ಮಾಡಿದೆ. ಆ ಕಂಟ್ರಿಗಳ ಮೇಲೆ ಇರುವಂಥ ಎಲ್ಲ ದುರಾತ್ಮಗಳ ಸೇನೆಗಳ ಮೇಲೆ, ಎಲ್ಲ ವ್ಯಭಿಚಾರತನದ ಆತ್ಮಗಳು, ಡ್ರಿಂಕ್ ಸ್ಪಿರಿಟ್ಸ್, ಜೂಜಾಟ, ಇದ್ರ ಮೇಲೆ ಎಲ್ಲ ಹೋರಾಟ ಮಾಡಿ, ಯುದ್ಧ ಮಾಡಿ ಪ್ರಾರ್ಥನೆ ಮಾಡಿದ್ವಿ. ಹಾಲೆಲೂಯ. ಸೊ ಆ ಅಥಾರಿಟಿ ಯಾರಿಗೆ ಕೊಡಲ್ಪಟ್ಟಿದೆ? ನಮಗೆ ಕೊಡಲ್ಪಟ್ಟಿದೆ. ಹಾಲೆಲೂಯ, ಹಾಲೆಲೂಯ. ಸೊ ಅದಕ್ಕಾಗಿಯೇ ಸೈತಾನು ಹೆಣ್ಮಕ್ಳ ಬಾಯಿನ ತುಂಬ ಯೂಸ್ ಮಾಡ್ತಾನೆ. ನಾವು ಗರ್ಜಿಸುವ ಸಿಂಹದಾಗ ಬಂದರೆ ಭಯ ಪಡ್ತಾನೆ. ಒಂದು ವೇಳೆ ನಾವು ಕೂಲ್ ಆದರೆ ನಮ್ಮ ಬಾಯನ್ನು ಅವನು ಉಪಯೋಗಿಸ್ಕೊಂತಾನೆ. ಹಾಲೆಲೂಯ. ಸೊ ನಾವು ಗರ್ಜಿಸುವ ಸಿಂಹದಾಗೆ ವಾರ್ಫೇರ್ ಮಾಡುವಂಥ ವ್ಯಕ್ತಿಗಳು ಆಗಿ ನಮ್ಮ ಬಾಯಿಗಳು ಇರೋದಾದರೆ ಅವನು ಭಯ ಪಡ್ತಾನೆ. ನಾವು ಒಂದು ವೇಳೆ ಮೌನವಾಗಿದ್ದರೆ ಚಾಡಿತನದ ಆತ್ಮಗಳು ತಂದಾಕ್ತಾನೆ. ಚಾಡಿತನಗಳು, ಹಾಗೆ ಹೀಗೆ, ಅವರು ಇವರು, ಇದೇ ಕಥೆಗಳು, ಸ್ಟೋರಿಗಳು ಹೇಳ್ಕೊಂಡು ಹೆಣ್ಮಕ್ಳು ಕಾಲಹರಣ ಮಾಡೋದಕ್ಕೆ ಅವನು ತುಂಬಾ ಪ್ರಯತ್ನ ಪಡ್ತಾನೆ. ಯಾಕಂದ್ರೆ ಅವ್ನಿಗೆ ಗೊತ್ತು ಹೆಣ್ಮಕ್ಳು ಗರ್ಜನೆ ಮಾಡಿದ್ರೆ ಏನೇನಾಗುತ್ತೆ ಅಂತ. ಹಾಲೆಲೂಯ, ಹಾಲೆಲೂಯ. ಸೊ ಇಲ್ಲಿ ಎಸ್ತೇರಳು ಗರ್ಜನೆ ಮಾಡಿದ್ಲು, ಎಸ್ತೇರಳು ನಿಂತ್ಕೊಂಡ್ಲು. ಹಾಲೆಲೂಯ. ನೋಡ್ರಿ, ನಾವು ಗಮನಿಸಬೇಕಾದಂಥ ವಿಷಯ, ಎಸ್ತೇರಳು ಈ ಒಂದು ವಾರ್ಫೇರ್ಗೆ, ಈ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ಅವಳು ಒಂದು ಟ್ಯಾಲೆಂಟನ್ನು ಉಪಯೋಗ ಮಾಡ್ತಾಳೆ. ಏನು ಆ ಟ್ಯಾಲೆಂಟ್ ಅಂತ ನಾವು ನೋಡೋದಾದ್ರೆ, ಈ ಆಮಾನನನ್ನ, ಈ ರಾಜನನ್ನ, ಇಬ್ಬರಿಗೂ ಏನು ಮಾಡ್ತಾಳೆ ಅಂದರೆ ಔತಣಕ್ಕೆ ಕರೀತಾಳೆ ಅಲ್ವಾ. ಒಬ್ಬರು ರಾಜನಿಂದ ಸಹಾಯ ಬೇಕು, ಯಾರನ್ನ ಇದು ಮಾಡೋದಕ್ಕೆ? ಹಾಮಾನನ ಮಾಡೋಕ್ಕೆ. ಈ ಹಾಮಾನನನ್ನು ಕರೀತಾಳೆ ಅಲ್ವಾ. ಈ ಹಾಮಾನನನ್ನು ಅವಳೇನು ಮಾಡ್ತಾಳೆ? ಅನ್ಯೋನ್ಯತೆಗೆ ಕರೀತಾಳೆ. ರಾಜನನ್ನು ಸಹ ಅನ್ಯೋನ್ಯತೆಗೆ ಕರೀತಾಳೆ. ಈ ಅನ್ಯೋನ್ಯತೆ, ರಾಜನಲ್ಲಿ ಅನ್ಯೋನ್ಯತೆ ಯಾವಾಗ ಏರ್ಪಟ್ಟಾಗುತ್ತೋ ಆಗ ಅವನ ಮನಸ್ಸಿಗೆ ಬರುತ್ತೆ, ಏನು ಬೇಕಾದರೂ ಮಾಡಬೇಕು ನಾನು, ರಾಣಿ ಏನು ಕೇಳಿದ್ರು ಮಾಡಬೇಕು. ಮೊದಲನೇ ದಿನನೇ ಹೇಳ್ತಾನೆ ನಾನು ಏನು ಬೇಕಾದರೂ ಮಾಡ್ತೀನಂತ. ಆಮೇಲೆ ರಾಣಿ ಹೇಳ್ತಾಳೆ, ಇಲ್ಲ ನಾಳೆ ಬನ್ನಿರಿ, ನಾಳೆನೂ ನಾನು ಏರ್ಪಾಟ್ ಮಾಡ್ತೀನಿ ಒಂದು ಅನ್ಯೋನ್ಯತೆ ಕೂಟ, ಆಗಲೂ ಬನ್ನಿ. ನಮಗೆ ದೇವರ ಕಾರ್ಯಗಳನ್ನ ಈ ಲೋಕದಲ್ಲಿ ಮಾಡಬೇಕಂತಂದ್ರೆ ನಮಗೂ ದೇವರಿಗೂ ಅನ್ಯೋನ್ಯತೆ ಇರಬೇಕು. ಹಾಲೆಲೂಯ. ಏನಿರಬೇಕು? ನಮಗೂ ದೇವರಿಗೂ ಅನ್ಯೋನ್ಯತೆ ಇರಬೇಕು. ನೋಡ್ರಿ, ಈ ಎಸ್ತೇರಳು ಬಿನ್ನಹವನ್ನ ಯಾವಾಗ ಬಿನ್ನಹವನ್ನ ಫಸ್ಟೇ ಹೇಳ್ಬಿಟ್ಲ. ಅವಳು ಏನು ಮಾಡಬೇಕು, ಏನು ಬೇಕು ಅನ್ನೋದನ್ನ ಫಸ್ಟೇ ಹೇಳಿದ್ಲಾ? ಹೇಳಿಲ್ಲ. ಅವಳು 2 ದಿನಗಳ ಕಾಲ ವೇಟ್ ಮಾಡಿದ್ಲು. ಹಾಲೆಲೂಯ. 2 days ಏನು ಮಾಡಿದ್ಲು? ವೇಟ್ ಮಾಡಿದ್ಲು, ತಾಳ್ಮೆಯಿಂದ ಇದ್ಲು. ಕರೆದ್ಲು, ಬನ್ರಿ ಊಟ ಮಾಡ್ರಿ ಅಂತ ಕರೆದ್ಲು. ಆ ಅನ್ಯೋನ್ಯತೆಯನ್ನು ಅವಳು ಸಿದ್ಧಪಡಿಸ್ಕೊಂಡ್ಳು, ಆ ಒಂದು ಬಾಂಧವ್ಯನ. ಹಾಲೆಲೂಯ. ಅದೆಲ್ಲ ಆದಮೇಲೆ ಈ ಅಹಷ್ವೇರೋಷನ ಮನ್ಸಿಗೆ ಬಂದ್ಬಿಡ್ತು, ಏನು ಬೇಕಾದರೂ ಮಾಡ್ಬೇಕು ನಾನು, ಇವಳು ನನ್ನನ್ನು ಮೆಚ್ಚಿಸಿದಾಳೆ, ಊಟದ ಮೂಲಕ ಮೆಚ್ಚಿಸಿದಾಳೆ, ನಾನು ಏನಾದರೂ ಮಾಡಬೇಕು. ನೀವು ದೇವರನ್ನು ಮೆಚ್ಚಿಸೋದಾದರೆ, ಹಾಲೆಲೂಯ, ನಮ್ಮ ಕ್ರಿಯೆಗಳ ಮೂಲಕ ಆತನಿಗೆ ಏನಿಷ್ಟನೋ ಅದನ್ನು ನಾವು ಮಾಡೋದಾದರೆ ದೇವರು ಹೇಳ್ತಾರೆ, ನಿನಗೇನು ಬೇಕಾದರೂ ಕೇಳ್ಕೊ, ನಾನು ಮಾಡ್ತೀನಿ. ಹಾಲೆಲೂಯ. ನೀನು ಏನು ಬೇಕಾದರೂ ಕೇಳ್ಕೊ, ನಾನು ಮಾಡ್ತೀನಿ.
ಸೊಲೊಮೋನನು 1000 ಯಜ್ಞಗಳನ್ನ ಸಮರ್ಪಣೆ ಮಾಡ್ದ. ಹಲ್ಲೆಲೂಯ. 10,000 ಯಜ್ಞಗಳನ್ನ ಒಂದೇ ದಿನದಲ್ಲಿ ಮಾಡ್ತಾನೆ. ಅದನ್ನ ನೋಡಿ ದೇವರು ಅದೇ ದಿನ ರಾತ್ರಿ ಕನ್ಸಲ್ಲಿ ಬಂದು ಕೇಳ್ತಾನೆ, ನಿನಗೇನು ಬೇಕು, ಯಾವ ವರ ಬೇಕು ಕೇಳ್ಕೊಂಬುದ. ಹಲ್ಲೆಲೂಯ. ಸೊ ನಾವು ದೇವರನ್ನ ಮೆಚ್ಚಿಸೋದಾದ್ರೆ ದೇವ್ರು ಹೇಳ್ತಾರೆ, ನಿನಗೇನು ಬೇಕೋ ಕೇಳ್ಕೊ, ನಾನು ಮಾಡ್ತೀನಿ. ಹಲ್ಲೆಲೂಯ. ಸೊ ಆ ಒಂದು ಅನ್ಯೋನ್ಯತೆ ನಮ್ಮಲ್ಲಿ ಇರಬೇಕು. ಏನು ಅನ್ಯೋನ್ಯತೆ ಅಂದ್ರೆ ಏನು? ಆರಾಧನೆ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು. ಹಲ್ಲೆಲೂಯ. ಸೊ ಆರಾಧನೆ ಪ್ರಾರ್ಥನೆ ನಾವು ಮಾಡೋದಾದ್ರೆ, ಅನ್ಯೋನ್ಯತೆನ ನಾವು ದೇವರೊಟ್ಟಿಗೆ ನಾವು ಬೆಳೆಸ್ಕೊಳ್ಳೋದಾದ್ರೆ, ಅವಾಗ ದೇವ್ರು ಹೇಳ್ತಾರೆ, ನಿನ್ನ ಭಿನ್ನಹ ಏನು ಕೇಳು, ನಾನು ಮಾಡ್ತೀನಿ. ಆದರೆ ನಾವೇನು ಮಾಡ್ತೀವಪ್ಪ ಅಂದರೆ, ಆರಾಧನೆ, ದೇವರ ಅನ್ಯೋನ್ಯತೆ, ಪ್ರಾರ್ಥನೆ ಎಲ್ಲ ಸೈಡಿಗೆ ಇಟ್ಬಿಟ್ಟು ಒಂದು ಲಿಸ್ಟ್ ಮಾಡ್ಕೊಂಬರ್ತೀವಿ. ದೇವರೇ ನನಗೆ ಅದು ಬೇಕು, ದೇವರೇ ನಂಗೆ ಇದು ಬೇಕು, ಈ ವ್ಯಕ್ತಿ ಚೇಂಜ್ ಆಗಬೇಕು, ಆ ವ್ಯಕ್ತಿ ಚೇಂಜ್ ಆಗಬೇಕು, ಹಾಗೆ ಹೀಗೆ ಎಲ್ಲ ಲಿಸ್ಟ್ ಮಾಡ್ಕೊಂಬರ್ತೀವಿ. ಆದರೆ ಅನ್ಯೋನ್ಯತೆನ ಸೈಡಿಗೆ ಇಟ್ಟಿರ್ತೀವಿ. ಹಲ್ಲೆಲೂಯ. ಸೊ ಆದರೆ ನಾವೇನು ಮಾಡಬೇಕು? ಅನ್ಯೋನ್ಯತೆಯನ್ನು ಫಸ್ಟ್ ನಾವು ದೇವರ ಬಳಿ ತೆಗೆದುಕೊಂಡು ಬಂದಾಗ ದೇವರು ನಮಗಾಗಿ ಏನು ಮಾಡ್ತಾರೆ? ಕಾರ್ಯಗಳನ್ನು ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಅದೇ ರೀತಿ ನಾವು ನೋಡೋದಾದರೆ, ಸೊ ಇಲ್ಲಿ ಔತಣ ಕೂಟವನ್ನು ಏನು ಮಾಡಿದ್ಲು? ಎಸ್ತೇರಳು ಏರ್ಪಡಿಸಿದ್ಲು. ಇಲ್ಲಿ ಏನಾಯಿತು ನಾವು ನೋಡ್ತೀವಿ ಸ್ಟೋರಿಯಲ್ಲಿ. ಏನಂದರೆ, ಹಾಮಾನನ್ ಏನು ಮಾಡ್ತಾನೆ? ಒಂದು ಗಲ್ಲು ಮರನ ಸಿದ್ಧ ಮಾಡ್ತಾನೆ. ಯಾರಿಗಾಗಿ? ಮೊರ್ದೆಕೈಗಾಗಿ. ಹಲ್ಲೆಲೂಯ. ನಮ್ಮ ಶತ್ರುಗಳು ಒಂದು ವೇಳೆ ನಮಗಾಗಿ ಸಿದ್ಧತೆ ಮಾಡ್ತಾ ಇರ್ಬೋದು, ಅನೇಕ ಕಾರ್ಯಗಳನ್ನು ಸಿದ್ಧತೆ ಮಾಡ್ತಾ ಇರ್ಬೋದು. ಇವನು ಮಾಡ್ತೀನಿ ನೋಡು. ಒಬ್ಬರು ಮೊನ್ನೆ ಕಾನ್ಫರೆನ್ಸ್ಗೆ ಒಬ್ಬ ಸಿಸ್ಟ್ರು ಬಂದಿದ್ರು. ಅವ್ರು ಕೆಲಸ ಮಾಡುವಂಥ ಜಾಗದಲ್ಲಿ ಕೆಲವರು, ಸಿಸ್ಟ್ರೇ ನಾನು ಏನೂ ಮಾಡಲ್ಲ, ಅವ್ರ ಬಗ್ಗೆ ನಾನು ಏನೂ ಒಂದು ಮಾತಾಡಲ್ಲ, ಆದರೆ ನನ್ನ ಹಿಂದೆ ಅವರು ತುಂಬಾ ಮಾಡ್ತಾ ಇದ್ದಾರೆ ನನಗಾಗಿ. ಹೌದು, ನಾವು ಕ್ರೈಸ್ತರು ಅಲ್ವಾ? ನಾವು ಯಥಾರ್ಥವಾಗಿ ನಾವು ದೇವರನ್ನ ನಂಬಿದ್ರೆ ನಾವು ಯಾರ ತಂಟೆಗೂ ಹೋಗೋದೇ ಬೇಕಾಗಿಲ್ಲ, ಅವರೇ ನಮ್ಮ ತಂಟೆಗೆ ಬರ್ತಾರೆ. ಹಲ್ಲೆಲೂಯ. ನಾವು ಯಾರ ತಂಟೆಗೂ ಹೋಗಲ್ಲ, ಆದರೂ ನಮ್ಮ ತಂಟೆಗೆ ಅವ್ರು ಬರ್ತಾರೆ. ಈ ಹಾಮಾನ್ ನಂಗೆ ಮಾಡಿದ್ದು ಅಲ್ವಾ? ಇವನೇನು ಮಾಡ್ದೆ ಅಂದರೆ, ಮೊರ್ದೆಕೈ ತಂಟೆಗೆ ಹೋಗ್ತಾನೆ. ಮೊರ್ದೆಕೈ ತಂಟೆಗೆ ಸುಮ್ಮನೆ ಇದ್ದಿದ್ರಾದ್ರೂ ಅವನ ಪ್ರಾಣ ಉಳಿತಾ ಇತ್ತೇನೋ, ಆದರೆ ತಂಟೆಗೆ ಹೋದ. ನಾವು ದೇವ್ರನ್ನ ನಂಬಿರೋದ್ರಿಂದ ನಮಗೆ ಯಾರಾದರೂ ನಮ್ಮ ತಂಟೆಗೆ ಬಂದರೆ ದೇವ್ರು ನೋಡ್ಕೊತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಮೊರ್ದೆಕೈಗೋಸ್ಕರ ಇವನೇನು ಮಾಡ್ದ? ದೊಡ್ಡ ಕಂಬವನ್ನ ಮಾಡ್ದ. ಅವನ ಮನಸ್ಸಲ್ಲಿತ್ತು, ಹೇಗಾದರೂ ಮಾಡಿ ರಾಜನನ್ನ ಹೊಲಿಸ್ಕೊಂಡು ಇವನನ್ನು ಏನು ಮಾಡಬೇಕು? ಅಲ್ಲಿ ಹಾಕಬೇಕು. ಅವನ ಹೃದಯದ ಆಸೆ ಎಲ್ಲ ಏನಾಗಿತ್ತು? ಅದೇ ತುಂಬಿತ್ತು ಅಲ್ವಾ? ಅದೇ ತುಂಬಿತ್ತು. ಆದರೆ ಪ್ರಾರ್ಥಿಸುವ ವ್ಯಕ್ತಿ ಆಗಿದ್ರೆ ಮೊರ್ದೆಕೈ ಅಲ್ಲಿ ಏನು ಮಾಡ್ತಾನೆ? ಮೊರ್ದೆಕೈ, ಎಸ್ತೇರಳು ಎಲ್ಲ ತಗ್ಗಿಸ್ಕೊಳ್ತಾರಲ್ವಾ? ಯೆಹೂದ್ಯರು ನಾಶವಾಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ? ಉಪವಾಸನ ಗೊತ್ತು ಮಾಡ್ತಾರೆ. ಉಪವಾಸದ ಗೊತ್ತು ಮಾಡ್ಕೊಂಡು ಅವ್ರೇನು ಮಾಡ್ತಾರೆ? ನೀರು, ಆಹಾರ ಎಲ್ಲವನ್ನ ಬಿಟ್ಟು ಉಪವಾಸದಲ್ಲಿ ನಿಲ್ತಾರೆ. ಹಲ್ಲೆಲೂಯ. ನೋಡ್ರಿ, ಯಾವುದಾದ್ರೂ ಶತ್ರುವಿನ ಕಾರ್ಯಗಳು ಲಯವಾಗ್ತಿಲ್ಲ ಅಂತ ಅನ್ನೋದಾದರೆ, ಯಾವುದಾದ್ರೂ ನಿಮ್ಮ ಕುಟುಂಬಗಳಲ್ಲಿ ಕಾರ್ಯಗಳು ಅದು ಆಗ್ತಾ ಇಲ್ಲ ಅನ್ನೋದಾದರೆ, ನಾವು ಇದೇ ರೀತಿಯಾಗಿ ಏನು ಮಾಡಬೇಕಂದ್ರೆ ಈ ಉಪವಾಸ ತೆಗೆದುಕೊಳ್ಳುವಂಥದ್ದಾಗಿರ್ಬೇಕು. ಕೆಲವೊಂದು ಸಾರಿ ಕೆಲವು ಕಾರ್ಯಗಳು ನಮ್ಮ ಕೈಲಿ ಆಗೋದಿಲ್ಲ, ಇನ್ನೇನು ಮುಗೀತು ಅನ್ನುವಂಥ ಕೆಲವೊಂದು ದೊಡ್ಡ ದೊಡ್ಡ ಕಾರ್ಯಗಳಿಗೆ ನಮ್ಮ ಉಪವಾಸ ತುಂಬಾ ಅವಶ್ಯಕತೆ ಇರುತ್ತೆ. ಹಲ್ಲೆಲೂಯ. ಕೆಲವೊಂದು ಕಾರ್ಯಗಳು ನಾವು ಬೇಡಿದ ತಕ್ಷಣ ದೇವರು ಒದಗಿಸಿಕೊಡ್ತಾರೆ. ಕೆಲವೊಂದು ಕಾರ್ಯಗಳಿಗೆ ನಮ್ಮ ಒಂದು ಪ್ರಯತ್ನ ಸಹ ಬೇಕು, ನಮ್ಮ ಒಂದು ಉಪವಾಸ ಬೇಕು, ನಮ್ಮ ಒಂದು ಸಾನ್ನಿಧ್ಯ. ನಾವು ದೇವ್ರಿಗೆ ಸಪ್ರೇಟಾಗಿ ಕುತ್ಕೊಂಡು ನಾವು ದೇವರ ಸನ್ನಿಧಾನದಲ್ಲಿ, ದೇವರೇ ಇದು ರೀತಿ ಆಗ್ತಿದೆ, ನನಗೆ ಗೊತ್ತಿಲ್ಲ ಏನು ಮಾಡಬೇಕಂತ ನಾವು ಕೇಳೋದಾದರೆ ಖಂಡಿತ ಆ ಕಾರ್ಯಗಳಲ್ಲಿ ದೇವರು ಜಯವನ್ನು ತಂದು ಕೊಡ್ತಾರೆ. ಹಲ್ಲೆಲೂಯ. ಸೊ ಅದೇ ರೀತಿನೇ ಇಲ್ಲಿ ಏನಾಯಿತು ಅಂತ ನಾವು ನೋಡುವಾಗ, ಈ ಹಾಮಾನನ್ನು ಏರ್ಪಡಿಸಿದಂಥ ಗಲ್ಲು ಅದು ಅವನಿಗೆ ಆಯಿತು ಅಲ್ವಾ? ಅವನು ಏರ್ಪಡಿಸಿದಂಥ ಗಲ್ಲು ಮರ ಯಾರಿಗೋಸ್ಕರ? ಯಾರು ಸಾಷ್ಟಾಂಗ ನಮಸ್ಕಾರ ಮಾಡಲಿಲ್ವೋ ಆ ವ್ಯಕ್ತಿಗೋಸ್ಕರ. ಆದರೆ ಆ ವ್ಯಕ್ತಿಗೆ ಬದಲಾಗಿ ಇವನಿಗೇನೆ ಆ ಒಂದು ಕಾರ್ಯ ಬಂತು. ನಾವು ಯೇಸು ಸ್ವಾಮಿ ನಂಬಿ ಯಥಾರ್ಥವಾಗಿ ನಾವು ಜೀವನ ಮಾಡೋದಾದರೆ ನಮಗೆ ವಿರೋಧವಾಗಿ ಅನೇಕ ಹಳ್ಳಗಳನ್ನ ತೋಡ್ಬೋದು, ಅನೇಕ ಹಳ್ಳಗಳು ತೋಡ್ಬೋದು, ಪ್ಲ್ಯಾನ್ಗಳು ಮಾಡ್ಬೋದು, ಜೇಡ್ರಬಲ್ಲೆ ಹಾಕೋಬೋದು ನಮ್ಮನ್ನು ಬೀಳಿಸ್ಬೇಕೆಂಬುದಾಗಿ. ಆದರೆ ನಿಮ್ಗೊಂದು ಗೊತ್ತಾ? ಯಾವುದು ಏನು ತೋಡ್ತಾರೋ ಅದರಲ್ಲಿ ಅವರೇ ಬಿದ್ದೋಗೋ ಥರ ದೇವರು ಮಾಡ್ತಾರೆ. ಹಲ್ಲೆಲೂಯ. ಅವ್ರು ಕನ್ಫ್ಯೂಷನ್ಗೆ ಒಳಗಾಗ್ಬಿಡ್ತಾರೆ. ಹಲ್ಲೆಲೂಯ. ಅವ್ರು ಏನೋ ಮಾಡೋಕ್ಕೆ ಹೋಗ್ತಾರೆ, ಅದು ಏನೋ ಆಗುತ್ತೆ.
ಹಾಲೆಲೂಯ. ಅವರು ನಮ್ಮ ಒಂದು ಸೋಲನ್ನ ಬಯಸಿ ಮಾಡ್ಲಿಕ್ಕೆ ಬರ್ತಾರೆ, ಆದ್ರೆ ಅವರೇ ಸೋತು ಹೋಗ್ತಾರೆ. ಹಾಲೆಲೂಯ. ಆ ರೀತಿಯಾಗಿ ದೇವ್ರು ಏನ್ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಹಾಲೆಲೂಯ. ಸೊ ನಾವಿಲ್ಲಿ ನೋಡ್ತೇವೆ, ಒಂದು ಜಯ ಸಿಕ್ತು. ಹಾಲೆಲೂಯ. ಯಾರಿಗೆ? ಎಸ್ತೇರಳಿಗೆ, ಮೊರ್ದೆಕೈಗೆ ಒಂದು ಜಯ ಸಿಕ್ತು. ಎಸ್ತೇರಳು ಅನಾಥಳಾಗಿ ಬಂದಂತ ಅವಳನ್ನ ದೇವ್ರು ಏನ್ ಮಾಡಿದ್ರು, ಉಪಯೋಗ ಮಾಡ್ಕೊಂಡ್ರು ಅಲ್ವಾ? ಉಪಯೋಗ ಮಾಡ್ಕೊಂಡ್ರು, ಅವಳನ್ನ ಮೇಲೆ ಕೆತ್ತಿದ್ರು, ಒಂದು ದೊಡ್ಡ ಸ್ಥಾನಕ್ಕೆ ಕರ್ಕೊಂಬಂದ್ರು. ರಾಣಿಯ ಪಟ್ಟವನ್ನ ದೇವ್ರು ಕೊಟ್ರು. ರಾಣಿಯ ಪಟ್ಟ ಏನಕ್ಕೆ ಕೊಟ್ರು? ಯಹೂದ್ಯರನ್ನ ರಕ್ಷಿಸುವುದಕ್ಕಾಗಿ. ಹಾಲೆಲೂಯ. ನಿಮ್ಮ ಕೆಲಸಗಳಲ್ಲಿ ಒಂದು ಪಟ್ಟ ನಿಮ್ಗೆ ದೇವ್ರು ಕೊಟ್ಟಿದ್ದಾರಲ್ವಾ, ಒಂದು ಸ್ಥಾನಮಾನ ನಿಮ್ಗೆ ಕೊಟ್ಟಿದ್ದಾರೆ, ನಿಮ್ಗೊಂದು ಹೈಯರ್ ಅಥಾರಿಟಿ ದೇವ್ರು ನಿಮ್ಗೆ ಕೊಟ್ಟಿರ್ಬೋದು. ಆ ಏನೇ ನಿಮ್ಗೆ ಅಥಾರಿಟಿ ಇದ್ರೂ ಸಹ ನೀವು ಇನ್ನೊಬ್ಬರನ್ನ ಸೇವ್ ಮಾಡೋದಕ್ಕಾಗಿ, ಹಾಲೆಲೂಯ, ಇನ್ನೊಬ್ಬರನ್ನ ರಕ್ಷಿಸುವುದಕ್ಕಾಗಿ. ಹಾಲೆಲೂಯ. ಸೊ ನಿಮ್ಮ ಮೇಲೆ ಇರುವಂಥ ಅಭಿಷೇಕದ ಹೊದಿಕೆ, ನಿಮ್ಮ ಮೇಲೆ ಇರುವಂಥ ಆ ಒಂದು ಶಕ್ತಿಯ ಹೊದಿಕೆ ಎಲ್ಲ ಏನಕ್ಕಂದ್ರೆ ಆ ಪರಲೋಕ ರಾಜ್ಯವನ್ನ ಕಟ್ಟಲು, ಪರಲೋಕ ರಾಜ್ಯವನ್ನ ವಿಸ್ತರಿಸಲು. ಹಾಲೆಲೂಯ. ನೀವು ಮೊರ್ದೆಕೈನ ಬಗ್ಗೆ, ಎಸ್ತೇರಳ ಬಗ್ಗೆ ನೀವು ನೀವು ಚಾಪ್ಟರ್ ಬಂದು ನೀವು ನೋಡೋದಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅವರ ಸ್ಥಾನಮಾನಗಳು ಎಲ್ಲ ಬದಲಾಯಿತು. ರಾಜನು ತನ್ನ ಮುದ್ರೆ ಉಂಗುರವನ್ನ ತೆಗೆದು ಹಾಮಾನನಿಗೆ ಕೊಡ್ತಾನೆ, ನೀನು ಏನ್ ಬೇಕಾದ್ರೂ ಮಾಡು ಎಂಬುದಾಗಿ. ಆದ್ರೆ ಹಾಮಾನನು ಮಾಡಿದ್ದೆಲ್ಲ ಕುಯುಕ್ತಿ ಕಾರ್ಯಗಳೇ. ದೇವರು ನಮ್ಗೆ ಕೊಟ್ಟ ಅಧಿಕಾರವನ್ನ ನಾವು ದೇವ್ರಿಗಾಗಿ ಬಳಸಬೇಕು ಹೊರತು ಬೇರೆ ಲೋಕದ ಕಾರ್ಯಗಳಿಗೆ ನಾವು ಬಳಸಬಾರ್ದು. ನಮ್ಮ ಟ್ಯಾಲೆಂಟ್ ಆಗಿರ್ಬೋದು, ನಮಗೆ ದೇವರು ಏನು ಕೊಟ್ಟರು ಸಹ ನಾವು ಅದನ್ನ ದೇವ್ರಿಗಾಗಿ ಮಾಡೋದಾದ್ರೆ ದೇವರು ನಮ್ಮನ್ನ ಅಭಿವೃದ್ಧಿ ಮಾಡ್ತಾರೆ. ಒಂದು ವೇಳೆ ನಾವು ಇನ್ನೊಬ್ಬರ ಬೀಳುವಿಕೆಗಾಗಿ, ಇನ್ನೊಬ್ಬರು ಸೋತು ಹೋಗೋದಕ್ಕಾಗಿ ಮಾಡಿದ್ರೆ ಅದು ನಮ್ಮಿಂದ ಕಿತ್ತು ಇನ್ನೊಬ್ಬರಿಗೆ ಕೊಡಲಾಗ್ತದೆ. ಹಾಲೆಲೂಯ. ಸೊ ಹಾಮಾನನಿಗೆ ಕೊಟ್ರು, ಮುದ್ರೆ ಉಂಗುರ ಬಂತು, ಆದ್ರೆ ಅವನ ಅದನ್ನ ದುರ್ಬಳಕೆ ಮಾಡ್ಕೊಂಡ. ಆದ್ರಿಂದ ಅದೇ ಮುದ್ರೆ ಉಂಗುರನ ರಾಜನ ಕಿತ್ತು ಯಾರು ಕೊಡ್ತಾನೆ? ಮೊರ್ದೆಕೈಗೆ ಕೊಡ್ತಾನೆ. ಹಾಲೆಲೂಯ, ಹಾಲೆಲೂಯ. ಸೊ ಅದೇ ರೀತಿ ದೇವರು ನಮಗೆ ಅನುಕೂಲವಾಗಿ ನಮಗೆ ಬೇಕಾಗಿರುವಂಥ ಕಾರ್ಯಗಳನ್ನು, ಆ ಅಧಿಕಾರವನ್ನು ದೇವ್ರು ಏನು ಮಾಡ್ತಾರೆ, ನಮಗೆ ಕೊಡುವಂಥವ್ರು ಆಗಿದ್ದಾರೆ. ಹಾಲೆಲೂಯ. ಸೊ ಮೊರ್ದೆಕೈನ ಒಂದು ಅವನ ಸ್ಥಾನಮಾನ ಹೆಚ್ಚಾಯಿತು. ಅವರು ಏನು ಬರ್ಸಿದ್ರು, ಇದೇ ಡೇಟು, ಇದೇ ಯಾವ ಟೈಮು, ಈ ಒಂದು ಟೈಮ್ಗೆ ಇವರೆಲ್ಲ ನಾಶವಾಗಬೇಕೆಂಬುದಾಗಿ ಸೇಮ್ ಟೈಮ್ನೇ ಎಸ್ತೇರಳು ಅಲ್ಲಿ ಬರೆದ್ಲು. ಹಾಲೆಲೂಯ. ಸೇಮ್ ಟೈಮೇ ಎಸ್ತೇರಳು ಕೂಡ ಬರೆದು ಹೇಳ್ತಾಳೆ, ಯಾರೆಲ್ಲ ನಿಮ್ಮನ್ನು ಕೊಲೆ ಮಾಡಕ್ಕೆ ಬರ್ತಾರೋ ನಿಮಗೂ ಸಹ ಅಧಿಕಾರ ಇದೆ, ನೀವೇನು ಮಾಡ್ರಿ, ಅವರನ್ನು ನಾಶ ಮಾಡ್ರಿ ಎಂಬುದಾಗಿ. ಈ ಕೊನೆ ಚಾಪ್ಟರ್ ನೀವು ಬಂದು ನೋಡೋದಾದ್ರೆ ಅವರು ತಳಮಳಗೊಳ್ತಾರೆ, ತುಂಬ ಭಯ ಪಡ್ತಾರೆ. ಯಾರಿಗೋಸ್ಕರ ಗೊತ್ತಾ? ಎಸ್ತೇರಳು ನೋಡಿದ್ರೆ ಭಯ, ಮೊರ್ದೆಕೈ ನೋಡಿದ್ರೆ ಭಯ. ಆ ರೀತಿಯಾಗಿ ಭಯದ ವಾತಾವರಣ ಉಂಟಾಗುತ್ತೆ. ಹಾಲೆಲೂಯ, ಹಾಲೆಲೂಯ. ಮೊದಲು ಯಾವ ರೀತಿ ಇತ್ತಂದ್ರೆ ಹಾಮಾನನ್ ನೋಡಿ, ಇವ್ರು ಮಾಡೋ ಕಾರ್ಯಗಳು ನೋಡಿ ಭಯ ಪಡಬೇಕಾಗಿತ್ತು. ಕೊನೆ ಹಂತಕ್ಕೆ ಬರೋಷ್ಟರಲ್ಲಿ ಎಸ್ತೇರಳನ್ನ, ಮೊರ್ದೆಕೈನ ನೋಡಿದ್ರೆ ಇವ್ರಿಗೆ ಭಯ ಸ್ಟಾರ್ಟ್ ಆಯ್ತು. ಹಾಲೆಲೂಯ. ಸೊ ಅಂಥ ಒಂದು ಸ್ಥಾನಮಾನದಲ್ಲಿ ದೇವರು ನಮ್ಮನ್ನ ಇಟ್ಟಿರುವಂಥದ್ದು. ಹಾಲೆಲೂಯ. ಈ ಅಧಿಕಾರ ನಮಗೆ ಕೊಡಲ್ಪಟ್ಟಿದೆ. ಹಾಲೆಲೂಯ. ಸೊ ಸ್ತ್ರೀಯರಂದ್ರೆ ನೀವು ಎಲ್ಲೋ ಒಂದು ರೀತಿ ಇರುವಂಥವ್ರಲ್ಲ. ಒಬ್ಬ ಸ್ತ್ರೀ ನಿಜವಾಗಿ ಒಂದು ಯುದ್ಧ ಮಾಡುವ ಸ್ತ್ರೀ ಆದರೆ, ಪ್ರಾರ್ಥನೆ ಮಾಡುವ ಸ್ತ್ರೀ ಆದರೆ, ನಮ್ಮ ಕುಟುಂಬದಲ್ಲಿ ನಾವು ಏನು ಬೇಕಾದರೂ ನಾವು ಮಾಡ್ಬೋದು. ಅಂತಂದರೆ ಸೈತಾನ ಕಾರ್ಯಗಳನ್ನು ನಾವು ಅಣಗಿಸಬಹುದು, ಅವನ ಕಾರ್ಯಗಳನ್ನು ತುಳಿಬೋದು, ಅವನ ಕಾರ್ಯಗಳನ್ನು ಜಜ್ಜಬಹುದು. ಹಾಲೆಲೂಯ. ಅವನು ಯಾವುದೇ ಒಂದು ಕಾರ್ಯಗಳನ್ನು ಮಾಡಲು ಸಾಧ್ಯವೇ ಇಲ್ಲ. ಹಾಲೆಲೂಯ. ಎಷ್ಟೋ ಸರಿ ನಾವು ಪ್ರಾರ್ಥನೆ ಮಾಡಿರ್ತೀವಿ, ನಾನು ಅವಕಾಶ ಕೊಡೋದಿಲ್ಲ. ಹಾಲೆಲೂಯ. ಎಷ್ಟೋ ಸರಿ ನಾನು ಹೇಳ್ತೀನಿ, ಸೈತಾನೆ ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ. ಬಿಕಾಸ್ ನಮ್ಗೆ ಅಧಿಕಾರ ಇದೆ. ನಮಗೇನಿದೆ? ಅಧಿಕಾರ ಇದೆ. ಈ ಅಧಿಕಾರದ ಮಾತುಗಳನ್ನು ನಾವು ಮಾತನಾಡಬೇಕು. ನಾನು ಇದಕ್ಕೆ ಬಿಡೋದಿಲ್ಲ, ನಾನು ಬಿಡೋದಿಲ್ಲ ಅಂದರೆ ಬಿಡೋದಿಲ್ಲ. ನಮ್ಮ ಮಾತುಗಳು ಈ ಥರ ಇರಬೇಕು. ಏನೋ ಒಂದು ತೊಂದರೆ ಆಗ್ತಿದೆ, ಪ್ರಾಬ್ಲಮ್ ಆಗ್ತಿದೆ, ಒಂದು ಮರಣ ಏನೋ ಒಂದು ಬಂದಿದೆ ಅಂದರೆ ನಾನು ಅವಕಾಶ ಕೊಡೋದಿಲ್ಲ. ನನಗೆ ಅಧಿಕಾರ ಇದೆ, ನಾನು ಹೇಳ್ದಂಗೆ ಅಲ್ಲಿ ರೂಲ್ ಆಗಬೇಕು. ರಾಣಿ ಹೇಳ್ದಂಗೆ ಆಯ್ತಾ ಇಲ್ವಾ? ಆಯ್ತಲ್ವಾ? ಎಸ್ತೇರ್ ರಾಣಿ ಹೇಳ್ದಂಗೆ ಆಯ್ತಾ ಇಲ್ವಾ? ಆಯ್ತು ತಾನೆ. ಅವಳ ಮೇಲೆ ಇರೋ ದಯೆನೇ ನಮ್ಮ ಮೇಲೆ ಇರುವಂಥದ್ದು, ಅವಳ ಮೇಲೆ ಇರುವಂಥ ಕೃಪೆನೇ ನಮ್ಮ ಮೇಲೆ ಇರುವಂಥದ್ದು. ಆ ಒಂದು ಫೇವರ್, ದಯೆ ನಮ್ಮ ಮೇಲೆ ಇಟ್ಟಿರುವಾಗ ನಾವು ಏನು ಹೇಳಿದ್ರೆ ಅದಾಗಲೇಬೇಕು. ಹಾಲೆಲೂಯ. ಸೊ ಆ ಅಧಿಕಾರದಿಂದ ನಾವು ಆಳ್ವಿಕೆ ಮಾಡೋದಾದರೆ ದೇವರ ರಾಜ್ಯವನ್ನು ಕಟ್ಟಬೋದು. ಹಾಲೆಲೂಯ. ಸೊ ನಾವು ನಿಜವಾಗಿಯೂ ನಾವು ದೇವರ ರಾಜ್ಯವನ್ನು ಕಟ್ಟಬೇಕಂತಂದರೆ ನಾವೆಲ್ಲರೂ, ದೇವರು ನಮ್ಮನ್ನು ಇಟ್ಟಿರುವಂಥದ್ದು, ನಾವೆಲ್ಲರೂ ದೇವರು ಕರೆಯಲ್ಪಟ್ಟವರೇ ನಾವು ಆಗಿದ್ದೀವಿ. ಯಾರೂ ಸಹ ನಾವು ಇಲ್ಲಿ ಕರೆಯಲ್ಪಡದೆ ನಾವು ಇವತ್ತು ಯಾರೂ ಇಲ್ಲಿ ಬಂದು ಸೇರಿಲ್ಲ.
ದೇವರು ನಮ್ಮೆಲ್ಲರನ್ನ ಕರೆದಿದ್ದಾರೆ. ನಾವು ಯಾವ ಜಾಗ, ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ನಾವು ಎಲ್ಲೆಲ್ಲಿದ್ದೀವೋ ಖಂಡಿತವಾಗಿ ಆ ಜಾಗದಲ್ಲಿ ನಿಮ್ಮನ್ನು ದೇವರು ಉನ್ನತಿಗೆ ತರ್ತಾರೆ. ಹಾಲೆಲೂಯ, ಹಾಲೆಲೂಯ. ಎಸ್ತೇರ್ ರಾಣಿ, ಅವಳು ರಾಣಿ ಆಗೋಕ್ಕಿಂತ ಮುಂಚೆ ಅನಾಥಳಾಗಿದ್ಲು, ಆದರೆ ದೇವರು ಅವಳನ್ನು ರಾಣಿ ಪಟ್ಟಕ್ಕೆ ಕರ್ಕೊಂಬಂದ್ರು. ನಾವು ಯಾವ ಒಂದು ಚಿಕ್ಕ ಜಾಗದಲ್ಲಿ ಇದ್ದೀವಿ ಅಂತ ನಾವು ಗೊಣಗೋದು ಬೇಡ, ಸೊಣಗೋದು ಬೇಡ. ಅಲ್ಲ, ನಮ್ಗೇನಿದ್ರು ಇಲ್ಲದೆ ಇದ್ರು ಆ ಜಾಗದಲ್ಲಿ ನಾವು ಯಥಾರ್ಥವಾಗಿ ಜೀವಿಸೋದಾದ್ರೆ ಒಂದು ಸಮಯ ಬರುತ್ತೆ, ಅದೇ ಜಾಗದಲ್ಲಿ ದೇವರು ನಮ್ಮನ್ನು ಎದ್ದು ನಿಲ್ಲಿಸ್ತಾನೆ. ಹಾಲೆಲೂಯ, ಹಾಲೆಲೂಯ. ಸೊ ನಾನು ಹೇಳಿದ್ದು ಅದೇನೆ, ನಾವು ನಮ್ಮ ಪರಿಸ್ಥಿತಿಗಳಿಗಾಗಿ ನಾವು ಕುಗ್ಗಿ ಹೋಗಬಾರ್ದು. ಹಾಲೆಲೂಯ. ನಮ್ಮ ಪರಿಸ್ಥಿತಿಗಳಿಗಾಗಿ ನಾವು ಕುಗ್ಗಿ ಹೋಗಬಾರ್ದು. ಅದು ಸಿದ್ಧಪಡಿಸುವಿಕೆ ಒಂದು ಟ್ರೈನಿಂಗ್ ಟೈಮ್ ಬರುತ್ತೆ. ಆ ಟ್ರೈನಿಂಗ್ ಟೈಮಲ್ಲಿ ನಾವು ಏನು ಮಾಡಬೇಕು, ಆ ಟ್ರೈನಿಂಗಲ್ಲಿ ಏನು ಮಾಡ್ತಾರೆ, ಹೋಲಿ ಸ್ಪಿರಿಟ್ ನಮ್ಮನ್ನು ಸಿದ್ಧತೆಯನ್ನು ಮಾಡೋದನ್ನು ನಾವು ನೋಡ್ತೇವೆ. ಅದೇ ರೀತಿ ಇಲ್ಲಿ ಮೊರ್ದೆಕೈ ಬಗ್ಗೆ ನಾನು ಹೇಳಿದೆ. ಮೊರ್ದೆಕೈ ಯೇಸು ಕ್ರಿಸ್ತನಿಗೆ ಹೋಲಿಕೆಯಾಗಿದೆ ಅಂತ ನಾನು ಹೇಳಿದೆ. ಯಾವ ರೀತಿ ಅಂತ ನೋಡುವಾಗ ಎಷ್ಟರಲ್ಲಿ ಹೇಳ್ತಾಳೆ, ನಾನು ಸಡನ್ನಾಗಿ ನನಗೆ ಇವಾಗ ಪರ್ಮಿಷನ್ ಇಲ್ಲ ರಾಜನ ಹತ್ರ ಹೋಗೋದಕ್ಕೆ, ಒಂದು ವೇಳೆ ನಾನು ಹೋಗ್ಬಿಟ್ರೆ ನಾನು ಮರಣಕ್ಕೆ ಪಾತ್ರಳಾಗ್ತೇನೆ ಅಂತ. ಆವಾಗ ಈ ಯಾರು ಹೇಳ್ತಾರೆ ಅಂದರೆ, ಮೊರ್ದೆಕೈ ಹೇಳ್ತಾನೆ, ನೀನು ಸೇಫ್ ಜಾಗದಲ್ಲಿ ಇದೆಯಾ ಅಂತೇಳಿ. ಒಂದೇ ನಿಮಿಷ. 4ನೇ ಅಧ್ಯಾಯ ಇಲ್ಲಿ 13ನೇ ವಚನ ನೋಡ್ರಿ. ಮೊರ್ದೆಕೈಗೆ ಹತಾಕನು ಎಸ್ತೇರಳ ಮಾತುಗಳನ್ನು ಮೊರ್ದೆಕೈಗೆ ತಿಳಿಸಿದಾಗ ಅವನು ತಿರುಗಿ ಎಸ್ತೇರಳಿಗೆ, ಯಹೂದ್ಯರೆಲ್ಲ ನಾಶವಾದರು, ನಾನೊಬ್ಬಳು ಅರಮನೆಯಲ್ಲಿರುವುದರಿಂದ ಉಳಿಯುವೆನು ಎಂದು ಭಾವಿಸಿಕೊಳ್ಳಬೇಡ. ನೀನು ಈಗ ಸುಮ್ಮನಿದ್ದು ಬಿಟ್ಟರೆ ಬೇರೆ ಕಡೆಯಿಂದ ಯಹೂದ್ಯರಿಗೆ ಸಹಾಯವೂ ವಿಮೋಚನೆಯೂ ಉಂಟಾದವು, ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಇದಲ್ಲದೆ ನೀನು ಇಂಥ ಸಂದರ್ಭಕ್ಕಾಗಿಯೇ ಪಟ್ಟಕ್ಕೆ ಬಂದಿರಬಹುದು, ಯಾರು ಬಲ್ಲರು ಎಂದು ಹೇಳಿ ಕಳಿಸಿದನು. ಹಾಲೆಲೂಯ. ನಿಮ್ಗೆ ಅರ್ಥ ಆಯ್ತಾ? ಮೊರ್ದೆಕೈ ಒಂದು ಯೇಸು ಕ್ರಿಸ್ತನ ಹಾಗೆ. ನಮ್ಮನ್ನು ಅನೇಕ ಜಾಗಗಳಲ್ಲಿ ದೇವರು ಡಿಫ್ರೆಂಟ್ ಜಾಗಗಳಲ್ಲಿ ಇಟ್ಟಿದ್ದಾರೆ. ಏನಕ್ಕಾಗಿ? ತನ್ನ ರಾಜ್ಯವನ್ನು ಕಟ್ಟುವುದಕ್ಕಾಗಿ. ಸೊ ನೀನು ಯಾರೋ ಒಬ್ಬರಿಗೆ ಸುವಾರ್ತೆಯನ್ನು ಹಂಚಬೇಕು. ದೇವರು ಹೇಳ್ತಿರ್ತಾರೆ, ನೀನು ಹೋಗಿ ಸುವಾರ್ತೆ ಹೇಳು, ಅವ್ರಿಗೆ ಸಾರು. ಇಲ್ಲ ಯಾರೋ ಒಂದು ಕಷ್ಟದಲ್ಲಿ ಬಂದಿರ್ತಾರೆ, ನೀನು ಅವ್ರ ಜೊತೆ ಮಾತಾಡು. ಅದನ್ನೆಲ್ಲ ಬಿಟ್ಟು ಸ್ವಾಮಿ ನನಗೆ 108 ಟೆನ್ಷನ್, ನಾನು ಮಾಡೋದಿಲ್ಲ ಅಂತಂದರೆ, ಇಲ್ಲಿ ದೇವ್ರು ಹೇಳೋ ಮಾತು ಕೇಳ್ರಿ. ನೀನೀಗ ಸುಮ್ಮನಿದ್ದು ಬಿಟ್ಟರೆ, ಹಾಲೆಲೂಯ, ಈಗ ನೀವೇನಾದರೂ ಸುಮ್ಮನೆ ಇದ್ಬಿಟ್ರೆ ಬೇರೆ ಕಡೆಯಿಂದ ನನ್ನ ಜನರಿಗೆ ಸಹಾಯ ವಿಮೋಚನೆ ಉಂಟಾಗುತ್ತೆ, ನೀನಾದರೂ ನಿನ್ನ ತಂದೆಯ ಮನೆಯವರೊಡನೆ ನಾಶವಾಗುವಿ. ಹಾಲೆಲೂಯ. ದೇವರ ಚಿತ್ತವನ್ನು ನಾವು ಮಾಡದೆ ಹೋದರೆ ದೇವರು ಸಹ ಇದನ್ನೇ ನಮ್ಗೆ ಹೇಳೋದು. ನಾವಿಟ್ಟಿರುವಂಥ ಜಾಗಗಳಲ್ಲಿ ದೇವರ ರಾಜ್ಯವನ್ನು ಕಟ್ಟದೆ ನಾವಾಯಿತು, ನಮ್ಮದಾಯಿತು, ನಮ್ಮ ಕುಟುಂಬ ಆಯಿತು, ನಾವು ನೋಡ್ಕೊಂಡ್ರೆ ಆಯಿತು, ನಮ್ಮ ಕೆಲ್ಸಗಳು ನೋಡ್ಕೊಂಡ್ರೆ ಆಯಿತು, ನಾನು ಕೆಲ್ಸಕ್ಕೆ ಹೋಗ್ತೀನಿ ಬರ್ತೀನಿ, ನನಗೆ ಸುವಾರ್ತೆ ಬೇಕಿಲ್ಲ, ಏಸಪ್ಪನ ಬಗ್ಗೆ ಬೇಕಿಲ್ಲ, ಇನ್ನೊಬ್ರಿಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡು ನಾನು ನೋಡ್ಕೊಂಡು ಇರ್ತೀನಿ ಅಂತಂದರೆ ದೇವರು ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಬೇರೆ ಯಾರನ್ನಾದ್ರೂ ಕಳಿಸ್ತಾರೆ. ಆದರೆ ನಮ್ಮ ಒಂದು ಜೀವಿತ, ಹಾಲೆಲೂಯ. ಸೊ ಈ ಮೊರ್ದೆಕೈ ಯೇಸು ಕ್ರಿಸ್ತನ ಹಾಗೆ ಇಲ್ಲಿ ಎಸ್ತೇರಳನ್ನ ಏನು ಮಾಡ್ತಾ ಇರ್ತಾರೆ, ಎಚ್ಚರಿಸ್ತಾ ಇರ್ತಾರೆ. ಮಧ್ಯಸ್ಥಿಕೆ ಅಂದರೆ ಎಸ್ತೇರ್ ಏನಂದರೆ ದೇವರಿಗೂ ಇಲ್ಲಿ ಭೂಮಿಗೂ ಮಧ್ಯಸ್ಥಳು. ನೀವು ಸಹ ದೇವರಿಗೂ ಭೂಮಿಗೂ ಮಧ್ಯಸ್ಥರು. ಹಾಲೆಲೂಯ. ಯಾಕಂದರೆ ದೇವರ ರಾಜ್ಯ ಕಟ್ಟೋದಕ್ಕೆ ನೀವು ಮಧ್ಯಸ್ಥರಾಗಿದ್ದೀರಿ. ನಿಮ್ಮನ್ನೇ ದೇವರು ಉಪಯೋಗ ಮಾಡಿಕೊಂಡು ತನ್ನ ರಾಜ್ಯವನ್ನು ಕಟ್ಟೋದು. ಹಾಲೆಲೂಯ. ದೇವರು ಸ್ವಂತವಾಗಿ ರಾಜ್ಯ ಕಟ್ಟಲು ಸಾಧ್ಯವಿಲ್ಲ. ನಿಮ್ಮನ್ನು ಉಪಯೋಗ ಮಾಡಿಕೊಂಡೇ ದೇವ್ರು ಏನು ಮಾಡಬೇಕು, ರಾಜ್ಯವನ್ನು ಕಟ್ಟಬೇಕು. ಹಾಗಾಗಿನೇ ದೇವರು ನಿಮಗೆ ಪ್ರೇರೇಪಣೆ ಮಾಡ್ತಾ ಇರ್ತಾರೆ, ಆ ರೀತಿ ಮಾಡು, ಈ ರೀತಿ ಮಾಡು, ಏನೋ ಒಂದು ತೊಂದರೆ, ಇದು ಪ್ರಾಬ್ಲಮ್ ಆಯಿತು, ಉಪವಾಸ ತಗೋ, ಅವ್ರಿಗಾಗಿ ಪ್ರಾರ್ಥನೆ ಮಾಡು, ಈ ರೀತಿ ಎಚ್ಚರಿಸ್ತಾ ಇರ್ತಾರೆ. ದೇವರ ಆತ್ಮ ನಮ್ಮಲ್ಲಿ ಇರೋದಾದರೆ ಆ ಆತ್ಮನೇ ನಮಗೆ ಒತ್ತಾಯ ಮಾಡ್ತಾ ಇರುತ್ತೆ ಅಲ್ವಾ, ಒತ್ತಾಯ ಮಾಡ್ತಾ ಇರುತ್ತೆ. ಈ ಜನರಿಗಾಗಿ ನೀನೇನು ಮಾಡು, ಪ್ರಾರ್ಥನೆ ಮಾಡು, ಈ ಜನರಿಗಾಗಿ ಪ್ರಾರ್ಥನೆ ಮಾಡು, ಅವ್ರ ಜೊತೆ ಮಾತನಾಡು, ಹೀಗೆ. ಹಾಲೆಲೂಯ. ಸೊ ನಾವು ನಮ್ಮ ಸ್ವಂತ ಕಾರ್ಯಗಳಿಗಾಗಿ ನಾವು ಇಲ್ಲಿ ಇನ್ನೊಬ್ಬರ ಒಂದು ಲಿಫ್ಟಿಂಗ್ ಆಗಿ, ಇನ್ನೊಬ್ಬರ ಮೇಲೆ ಬರಲು, ಇನ್ನೊಬ್ಬರು ದೇವರನ್ನು ಕಂಡುಕೊಳ್ಳಲು ನಾವಿಲ್ಲಿದ್ದೀವಿ. ಹಾಲೆಲೂಯ. ಸೊ ಯಾರೂ ಸಹ ನನ್ನನ್ನು ದೇವ್ರು ಪ್ರೀತಿ ಮಾಡ್ತಿಲ್ಲ, ನನ್ನನ್ನು ದೇವ್ರು ಈ ರೀತಿ ತಂದರು ಅಂತ ಯಾರೊಬ್ಬರು ಯೋಚನೆ ಮಾಡಬೇಡ್ರಿ. ಯಾಕಂದರೆ ನೀವಿರುವಂಥ ಜಾಗಗಳಲ್ಲೇ ದೇವರು ನಿಮ್ಮನ್ನು ಇಟ್ಟಿದ್ದಾರೆ ಆತನ ರಾಜ್ಯವನ್ನು ಕಟ್ಟಲು, ಆತನ ಅಧಿಕಾರವನ್ನು
ಆತನು ಮಾಡಲು. ಹಾಲೆಲುಯ. ಈ ಒಂದು ಹೊದಿಕೆ ಈ ದಿನದಲ್ಲಿ ಎಷ್ಟು ಜನರಿಗೆ ಬೇಕಿದೆ. ಹಾಲೆಲುಯ. ಒಂದು ವೇಳೆ ನೀವು ಇರುವಂಥ ಜಾಗದಲ್ಲಿ ಅದ್ಭುತಗಳ ಅವಶ್ಯಕತೆ ಬೇಕು. ಹಾಲೆಲುಯ. ಅಭಿಷೇಕದ ಒಂದು ಶಕ್ತಿಯ ಒಂದು ಹೊದಿಕೆಗಳು ನಿಮಗೆ ಬೇಕು. ಈ ಎಸ್ತೇರಳ ಹೊದಿಕೆ ನಿಮ್ಮ ಮೇಲೆ ಇರುವಾಗ ಯಾರು ನಿಮ್ಮನ್ನು ನೋಡಿದ್ರು ಸಹ ಒಂದು ದಯೆಯಿಂದ ನೋಡ್ತಾರೆ. ಹಾಲೆಲುಯ. ನಿಮಗೆ ಸಹಾಯ ಮಾಡಬೇಕು ಅಂತ ನೋಡ್ತಾರೆ. ಹಾಲೆಲುಯ. ನೋಡಿ, ರಾಜನ ಕೇಳ್ತಾನಲ್ವಾ, ನಿನ್ಗೇನು ಬೇಕೋ ಕೇಳಿ ನಾನು ಮಾಡ್ತೀನಿ ಎಂಬುದಾಗಿ. ಹಾಲೆಲುಯ. ಸೊ ಆ ಒಂದು ದಯೆ, ಆ ಒಂದು ಹೊದಿಕೆ ನಮ್ಮ ಮೇಲೆ ಇರೋದಾದರೆ ಅನೇಕ ಶತ್ರುಗಳು ಸಹ ನಮಗೆ ಮಿತ್ರರಾಗಿ ಮಾರ್ಪಡ್ತಾರೆ. ಹಾಲೆಲುಯ. ಸೊ ಅನೇಕರು ಕೇಳ್ತಾರೆ ನಮ್ಮನ್ನು, ನೀವೇನು ಬೇಕೋ ಕೇಳ್ರಿ ನಾವು ಮಾಡ್ತೇವೆ. ಅದು ಕ್ರೈಸ್ತರು ಮಾತ್ರ ಅಲ್ಲ, ಬರೀ ಕ್ರೈಸ್ತರ ಐಶ್ವರ್ಯೇಶ್ ಕ್ರೈಸ್ತನ ಯೇಸು ಸ್ವಾಮಿ ನಂಬಿದ್ರಾ? ಇಲ್ಲ. ಆದರೆ ಎಸ್ತರಿಗೆ ಹೇಳ್ತೇನೆ, ನೀನು ಏನು ಬೇಕೋ ಕೇಳಿ ನಾನು ಮಾಡ್ತೀನಿ. ಹಾಲೆಲುಯ. ಅದೇ ರೀತಿಯೇ ಈವನ್ ಅನೇಕರು ನಂಬದೇ ಇರುವಂಥ ಜನರ ಮೂಲಕ ಸಹ ನಮಗೆ ಬೇಕಾದ ದಯೆ ನಮಗೆ ಒದಗಿ ಬರುತ್ತೆ. ಹಾಲೆಲುಯ. ಆ ಒಂದು ಹೊದಿಕೆಗಾಗಿ ಈ ರಾತ್ರಿ, ಈ ಒಂದು ದಿನ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲುಯ. ಆ ಎಸ್ತೇರಳ ಹೊದಿಕೆ ದೇವರೇ ನನಗೂ ಬೇಕಪ್ಪ ಎಂಬುದಾಗಿ ಎಷ್ಟು ಜನ ಸಿದ್ಧರಿದ್ದೀರ ದೇವರೇ, ನಂಗೆ ಆ ಎಸ್ತೇರಳ ಹೊದಿಕೆ ನನಗೆ ಬೇಕು. ಎಸ್ತೇರಳ ಒಂದು ಅನಾಯಿಂಟಿಂಗ್ ದೇವರ ನನಗೆ ಬೇಕು. ಆ ಒಂದು ಅಭಿಷೇಕ ನನಗೆ ಬೇಕು. ನನ್ನನ್ನು ನೋಡುವವರು ದೇವರೇ ಆ ದಯೆಯಿಂದ ನನ್ನನ್ನು ನೋಡಬೇಕು. ನನ್ನನ್ನು ನೋಡುವವರು ದೇವರೇ ಆ ಕೃಪೆಯಿಂದ ನನ್ನನ್ನು ನೋಡಬೇಕು. ಅಪ್ಪ, ನನ್ನನ್ನು ನೋಡುವವರು ಅಪ್ಪ ನನಗೆ ಸಹಾಯ ಮಾಡುವ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಅವು ನನ್ನ ಮೇಲೆ ಇರುವಂಥ ಅಭಿಷೇಕ ಅದು ಅಧಿಕಾರದ ಅಭಿಷೇಕ. ಹಾಲೆಲುಯ. ಕೋಟೆ ಕೊತ್ತಲುಗಳನ್ನು ಮುರಿಯುವಂತಹ ಅಭಿಷೇಕ. ಹಾಲೆಲುಯ. ನಾವು ಪ್ರಾರ್ಥನೆ ಮಾಡುವಾಗ ಹೋರಬ ಶರ ಕರಬದೆರೆ ರೇಕೆ ಥೇರಿ ಅಂತರಿ ಕಚರಗದಬ ಶೇಕೆ ಥೆರೆಬೆ ಧೆರೆಮೆ ಶರ ಕಚರಗದ ರಗದಬ. ನಾವು ನಿಂತ್ಕೊಳ್ಳೋಣ. ಕೊನೆಯದಾಗಿ ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಆ ಹೊದಿಕೆ ನನ್ನ ಮೇಲೆ ಬೇಕಪ್ಪ. ಆ ಎಸ್ತೇರಳ ಹೊದಿಕೆ ನನ್ನ ಮೇಲೆ ಬೇಕು. ಆ ರಾಜ್ಯವನ್ನು ಕಟ್ಟಲು ಆ ಹೊದಿಕೆ ನನ್ನ ಮೇಲೆ ಬೀಳಬೇಕು. ಆ ಶಕ್ತಿಯ ಹೊದಿಕೆ ನನಗೆ ಬೇಕು ಸ್ವಾಮಿ. ನಾನಿರುವಂಥ ಜಾಗಗಳಲ್ಲಿ ಅದ್ಭುತಗಳನ್ನು ಮಾಡಲು, ಅತಿಶಯಗಳನ್ನು ಮಾಡಲು, ನಿನಗಾಗಿ ದೇವರೇ ನಾನು ಪ್ರಕಾಶಿಸಲು ದೇವರೇ, ನಿನಗಾಗಿ ನಾನು ಏನಾದರೂ ಮಾಡಲು ದೇವರೇ ಆ ಹೊದಿಕೆ ನನ್ನ ಮೇಲೆ ಬೇಕು ಸ್ವಾಮಿ. ಆ ಎಸ್ತೇರಳ ಹೊದಿಕೆ ನನ್ನ ಮೇಲೆ ಬೇಕು. ಆ ಅಭಿಷೇಕದ ಹೊದಿಕೆ ನನ್ನ ಮೇಲೆ ಬೇಕು. ಹೌದು ಕರ್ತನೆ, ಇಷ್ಟು ದಿನ ನನಗೆ ಗೊತ್ತಿಲ್ಲದಪ್ಪ, ನಾನು ಅನೇಕ ಕಾರ್ಯಗಳನ್ನ ಮಾಡಿದ್ದೇನೆ ಅಪ್ಪ. ಈಗೋ ದೇವರೇ, ನಿನ್ನ ರಾಜ್ಯವನ್ನು ಕಟ್ಟಲು ನಾನು ಹಿಂದೆ ಹೋಗಿದ್ದೇನೆ ಕರ್ತನೆ. ಆದರೆ ಕರ್ತನೆ ಸಪ್ಪ, ಈ ದಿನದಲ್ಲಿ ಕರ್ತನೆ ನಿನ್ನ ಹೊದಿಕೆ ನನ್ನ ಮೇಲೆ ಹಾಕು ಸ್ವಾಮಿ. ಅಪ್ಪ, ಆ ನಿನ್ನ ರಾಜ್ಯವನ್ನು ಕಟ್ಟುವಂಥ ಹೊದಿಕೆ ನನ್ನ ಮೇಲೆ ಬೀಳಲಿ ಸ್ವಾಮಿ. ಓ ರವ ಶರ ಕರಬದೆರೆ. ನೀವು ಬಾಯಿ ತೆರೆದು ನೀವು ಪ್ರಾರ್ಥನೆ ಮಾಡ್ರಿ. ಹಾಲೆಲುಯ. ಬಾಯಿ ತೆರೆದು ನೀವು ಪ್ರಾರ್ಥನೆ ಮಾಡ್ರಿ. ದೇವರೇ ಅಪ್ಪ, ಆ ಒಂದು ಅಭಿಷೇಕ ನನಗೆ ಬೇಕು ಸ್ವಾಮಿ. ಆ ಹೊದಿಕೆ ನನಗೆ ಬೇಕು ಸ್ವಾಮಿ. ಓ ರವ ಶರೆ ಕೆರೆಬೆದೆರೆ. ಅಪ್ಪ, ನನ್ನ ಕುಟುಂಬಕ್ಕಾಗಿ ತೊರೆಯುವಂತ ಅಪ್ಪ, ನಶಿಸಿ ಹೋಗುವಂತ ಆತ್ಮಗಳನ್ನ ನಿನ್ನ ಬಳಿ ಕರ ತರುವಂತ ಆ ಹೊದಿಕೆ ನನಗೆ ಬೇಕು ಸ್ವಾಮಿ. ಶತ್ರುವಿನ ಕಾರ್ಯಗಳನ್ನ ಜಜ್ಜಲು, ತುಳಿಯಲು, ಅವನೆಲ್ಲ ಪ್ಲಾನ್ಗಳನ್ನ ದೇವರೇ ನಿಷ್ಫಲ ಮಾಡಲು, ಓ ರಬ ಶರಕತ ರಗದಬ. ದೇವರೇ, ನಿನ್ನನ್ನು ಪ್ರೀತಿಸುವಂತ ಜನರ ಪರವಾಗಿ ದೇವರೇ ಯುದ್ಧ ಮಾಡುವಂತಹ ಅಭಿಷೇಕದ ಹೊದಿಕೆ ನನಗೆ ಬೇಕು ದೇವರೆಂಬುದಾಗಿ ಎಷ್ಟು ಜನ ಬಾಯಿ ತೆರೆದು ನೀವು ಪ್ರಾರ್ಥನೆ ಮಾಡ್ತೀರಾ. ರೇಖೆ ತೆರೆ ತೆರೆ ಓರಿ ಕಟ ರಾಮ ಶೈಡ ಖರಬ ತೆರೆ ರೇಖೆ ತೆರೆ ಬೆದೆ ರೇಖೆ ಚೆರೆಗೆ ದೆಬೆ. ಎಸ್ತೇರಳನ್ನ ನೋಡುವಾಗ ಓ ಹಾಲೆಲುಯ, ಅನೇಕರು ಮೆಚ್ಚಿಕೊಳ್ತಾ ಇದ್ರು. ಎಸ್ತೇರಳನ್ನ ನೋಡುವಾಗ ಅನೇಕರಿಗೆ ಅವರ ಹೃದಯದಲ್ಲಿ ದಯೆ ಬರ್ತಾ ಇತ್ತು, ಒಂದು ಕನಿಕರ ಬರ್ತಿತ್ತು. ಅವಳಿಗೇನಾದ್ರೂ ಮಾಡಬೇಕು, ಸಹಾಯ ಮಾಡಬೇಕೆಂಬುದಾಗಿ ಅವಳ ಯಾವ ಮಾತುಗಳಿಗೂ ಸಹ ಇಲ್ಲ ಎಂಬುದಾಗಿ ಯಾರು ಹೇಳಲು ಆಗ್ತಾ ಇರಲಿಲ್ಲ. ಓ ರಬ ಶರಕದ ರಗದ ರಗದಬ. ಹಾಲೆಲುಯ. ಅಂತ ಹೊದಿಕೆ ಓ ರಬ ಶಕ ಚರೆಕೆ ಚೆರೆಗೆದಬೆ ಅಂತ ಅಭಿಷೇಕದ ಹೊದಿಕೆ. ಹಾಲೆಲುಯ. ಪ್ರಾರ್ಥನೆ ಮಾಡ್ರೆ. ದೇವರೇ, ಈ ಸಮಯದಲ್ಲಿ ಕರ್ತನೆ ಅಪ್ಪ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರೇ, ಆ ಅಭಿಷೇಕದ ಹೊದಿಕೆ ನನಗೆ ಬೇಕು ಸ್ವಾಮಿ ಎಂಬುದಾಗಿ. ಅಪ್ಪ ದೇವರೇ, ಆ ಶಕ್ತಿಯ ಹೊದಿಕೆ ನನಗೆ ಬೇಕು ಸ್ವಾಮಿ ದೇವರೇ. ಆ ಒಂದು ಬ್ಯಾಂಚಲ್ ನನಗೆ ಬೇಕು ಸ್ವಾಮಿ ದೇವರೇ. ನಿನ್ನ ರಾಜ್ಯವನ್ನ ಕಟ್ಟಲು, ನಿನ್ನ ರಾಜ್ಯವನ್ನ ವಿಸ್ತರಿಸಲು ಆ ಹೊದಿಕೆ ನನ್ನ ಮೇಲೆ
ಬೇಕು ದೇವರ. ಹಾಲೆಲೂಯ. ರೇಕೆ ತೆರೆ ತೆರೆ ಓರಿ ಕಚರಮ ಶೈಡ ಖರಬದರ ರೇಕೆ ಟೇರಿ ಅಂತರಿಕ ರಗಚ ರಗದ ರಿಗದ ರಗದ ರಗದ ರಗದಬ ಓರ ಮಾರ ಖರ ಮಾರ ಶೈಡ ಖರಬದರೆ ರೇಕೆ ಟೇರಿ ಅಂತರಿಕ ಚರಗದಬ. ನೀನು ಕುಗ್ಗಿ ಹೋಗುವುದಕ್ಕಾಗಿ ದೇವರ ನಿನ್ನನ್ನ ಕರೆದಿಲ್ಲ. ನೀನು ಸೋತು ಹೋಗುವುದಕ್ಕಾಗಿ ದೇವರ ನಿನ್ನನ್ನ ಕರೆದಿಲ್ಲ. ಓರಬ ಶರ ಖರಬದರೆ ದೇವರಿಗಾಗಿ ಪ್ರಕಾಶಿಸಲು ದೇವರು ನಿನ್ನನ್ನ ಕರೆದಿರುವಂತದ್ದು. ಆತನಿಗಾಗಿ ಬೆಳಕು ಕೊಡುವುದಕ್ಕೆ ದೇವರು ನಿನ್ನನ್ನ ಕರೆದಿರುವಂತದ್ದು. ಆತನಿಗೆ ಉಪ್ಪಾಗಿ ಜೀವಿಸಲು ದೇವರು ನಿನ್ನನ್ನ ಕರೆದಿರುವಂತದ್ದು. ಓರ ಮರ ಖರಬ ಶರ ಖರಬದರೆ ರೇಕೆ ಟೇರಿ ಅಂತರಿಕ ಚರಗ ಚರಗ ಛಬ ಓರ ಬಾರ ಖಾರ ಮಾರ ಶೈಡ ಖಾರ ರೇಕೆ ಟೇರಿ ಅಂತರಿಕ ಚರಗದ ರಗದಬ ಓರಿ ಬಶರ ಕಚರಗದಬ. ಸೈತಾನ ಕೋಟೆ ಕೊತ್ತಲುಗಳನ್ನ ಒಡೆದು ಹಾಕುವಂತ ಬೀಳಿಸುವಂತ ಹೊದಿಕೆಗಳು ಓರಬ ಶರಗದ ರಗದಬ ಅವನ ಕೋಟೆಗಳನ್ನ ನಿರ್ನಾಮ ಮಾಡುವಂತ ಹೊದಿಕೆಗಳು, ಸೈತಾನ ಕಾಲ ಕೆಳಗೆ ತುಳಿಯುವಂತ ಹೊದಿಕೆಗಳು ಓರಬ ಶರಗದ ರಗದಬ ರೇಕೆ ಟೇರಿ ಅಂತ ರಿಕ್ಕ ಚರಗದಬ ಓರಬ ಶರ